ಹರೇ ಕೃಷ್ಣ. ಇಸ್ಕಾನ್ ರಾಯಚೂರು ಮಂದಿರಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ದಯವಿಟ್ಟು ನೀವು ಎಷ್ಟು ಸಮಯದಿಂದ ಇಲ್ಲಿ ಇಸ್ಕಾನ್ ರಾಯಚೂರು ಮಂದಿರಕ್ಕೆ ಜೋಡಣೆ ಆಗಿದ್ದೀರಿ, ಏನೇನು ಚಟುವಟಿಕೆಗಳು ಮಾಡ್ತೀರಾ, ಏನು ಕಲಿತೀರಾ ಇಲ್ಲಿ, ಮತ್ತು ಏನು ಸಂದೇಶ ಕೊಡ್ತೀರಾ ಎಲ್ಲ ಜನರಿಗೋಸ್ಕರ. ಹರೇ ಕೃಷ್ಣ. ನನ್ನ ಹೆಸರು ಶಂಕರ್ರಾವ್ ಮತ್ತು ದೀಕ್ಷಿತ್ ಹೆಸರು ಶ್ಯಾಮ್ ಗೋಪಾಲ್ ದಾಸ್. ನಾನು KSRTCಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ರಿಟೈರ್ಡ್ ಆದಮೇಲೆ ಮುಂದೆ ಏನು ಮಾಡಬೇಕಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ನನಗೆ. ಮೊದಲಿಂದ ಏನಪ್ಪ ಅಂದರೆ ಇದು ಆಧ್ಯಾತ್ಮಿಕ ಬಗ್ಗೆ ಭಾಳ ಒಳ್ಳೆ ನನಗೆ ರುಚಿ ಇತ್ತು. ಆದಮೇಲೆ ನಾನು ಇಸ್ಕಾನ್ ಜೋಡಣೆ ಆದೆ. ಇಲ್ಲಿ ಜೋಡಣೆ ಆಗಿ ನಾನು 16 ವರ್ಷ ಆಯಿತು. ನಾನು ಇಲ್ಲಿ ಟೆಂಪಲ್ಗೆ ಬಂದು ಭಾಗವತಂ ಮತ್ತು ಭಗವದ್ಗೀತಾ ಗ್ರಂಥ ಬಗ್ಗೆ ನನಗೆಲ್ಲ ಗೊತ್ತಾಯಿತು. ಕೀರ್ತನೆ ಮತ್ತು ಪ್ರವಚನ ಕೇಳಿ ಏನಪ್ಪ ಅಂದರೆ ನನ್ನ ಆಧ್ಯಾತ್ಮಿಕ ಇದರಲ್ಲಿ ಭಾಳ ಟರ್ನ್ ಆಯಿತು. ನಾನು ವಾರಕ್ಕೆ 2 ಸಲ 3 ಸಲ ನಾನು ಇಲ್ಲಿ ಬರ್ತೀನಿ. ಮತ್ತು ಇಲ್ಲಿ ಪುಸ್ತಕ ಗ್ರಂಥಗಳನ್ನು ವಿತರಣೆ ಮಾಡೋದು ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ಸಲ್ಲಿ ಮತ್ತು ಎಲ್ಲಾದರೂ ಸರ್ಕಲ್ಸಲ್ಲಿ ಮತ್ತು ಟೆಂಪಲಲ್ಲಿ ಆ್ಯಕ್ಟಿವಿಟೀಸಲ್ಲಿ ವಹಿಸೋದು ಇವೆಲ್ಲ ಏನಪ್ಪ ಮಾಡ್ತೀನಿ. ಇದರಿಂದ ಏನಪ್ಪ ಅಂದರೆ ನಮಗೆ ಈ ರಿಟೈರ್ಡ್ ಲೈಫಲ್ಲಿ ನನಗೆ ಭಾಳ ಸಂತೋಷ, ಶಾಂತಿ ಸಿಗ್ತಾಯಿದೆ. ಮತ್ತು ಪ್ರತಿಯೊಂದು ಮನುಷ್ಯನಿಗೆ ಏನಪ್ಪ ಅಂದರೆ ಇದು ಭಾಳ ಮುಖ್ಯ. ಯಾಕಂದರೆ ಮನುಷ್ಯನಿಗೆ ಏನಪ್ಪ ಅಂದರೆ ಮಾನವ ಜನ್ಮ ದೊಡ್ಡದು. ಯಾಕಂದರೆ ಮನುಷ್ಯ ಇಲ್ಲಿ ಈ ಮಾನವ ಜನ್ಮದಲ್ಲಿ ಬಂದಮೇಲೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಮಾನವ ಜನ್ಮ ಇರೋದಂತ ಗ್ರಂಥಲ್ಲಿ ಹೇಳಲಾಗಿದೆ. ಭಗವಂತನ ಬಗ್ಗೆ ಏನಂದರೆ ಭಗವಂತ ಯಾರು, ನಾವು ಯಾರು, ಭಗವಂತನ ಬಗ್ಗೆ ನಮಗೆ ಭಗವಂತನಿಗೆ ಏನು ಸಂಬಂಧ ಇದೆ, ನಾವು ಯಾಕೆ ಹುಡ್ತಾಯಿದ್ದೀವಿ, ಯಾಕೆ ಸಾಯ್ತಾಯಿದ್ದೀವಿ, ಇದ್ರ ಬಗ್ಗೆ ಏನಪ್ಪ ತಿಳ್ಕೊಳ್ಳೋಕ್ಕೆ ಇಲ್ಲಿ ಏನಪ್ಪ ಅಂದರೆ ಇಸ್ಕಾನಲ್ಲಿ ಒಳ್ಳೆಯ ಅವಕಾಶ ಇದೆ. ಇಲ್ಲಿ ಪ್ರವಚನಲ್ಲಿ, ಕೀರ್ತನೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದ್ರಲ್ಲಿ ಮನುಷ್ಯನಿಗೆ ಭಾಳ ಶಾಂತಿ ಸಿಗುತ್ತೆ. ಮತ್ತು ನಾವು ಈ ಆಧ್ಯಾತ್ಮಿಕೆಯಲ್ಲಿ ನಾವು ಮುಂದುವರಿತೀವಿ. ನಾನು ಪ್ರಸಾದ ಭಾಳ ಚೆನ್ನಾಗಿರ್ತಿತ್ತು. ಪ್ರಸಾದ ರುಚಿಗೋಸ್ಕರ ಬರ್ತಾಯಿರುತ್ತೆ. ಇಲ್ಲಾಂದರೆ ನಾವು ಮನೆಯಲ್ಲಿ ತಂದರೆ ಬರೀ TV ನೋಡೋದು, ನಿದ್ರೆ ಭಯಮೇತನಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಇಲ್ಲಿ ಇಸ್ಕಾನಲ್ಲಿ ಬಂದಮೇಲೆ ನಮಗೆ ಭಾಳ ಶಾಂತಿ ಸಿಕ್ಕಿದೆ. ಮತ್ತು ನಾವು ಇಲ್ಲಿ ದೀಕ್ಷಿತಾಗಿ ನಾನು ನಮ್ಮ ಮಿಸ್ಸಸ್ ಮತ್ತು ನಮ್ಮ ಪರಿವಾರದವರು ಬೇರೆಯವರು ಸಹ ಇಲ್ಲಿ ಈ ಇಸ್ಕಾನ್ಗೆ ಜೋಡಣೆ ಆಗಿದ್ದಾರೆ. ಇಲ್ಲಿ ಯಾರ್ದು ಅಪೋಸಿಟ್ ಅಲ್ಲ. ಯಾಕಂದರೆ ನಮ್ಮ ಪರಿವಾರದವರು ಎಲ್ಲ ಈ ಆಧ್ಯಾತ್ಮಿಕಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆ ಯಾವ ಥರ ತೊಂದರೆ ಬಂದಿಲ್ಲ. ಈಗ ಒಂದು ವೇಳೆ ಮಾನವ ಜನ್ಮದ ಉದ್ದೇಶ, ಲಕ್ಷ್ಯನೇ ಏನಪ್ಪ ಅಂದರೆ ಭಗವಂತನೇ ತಿಳ್ಕೊಳ್ಳೋದು. ಈ ಲಕ್ಷ್ಯಕ್ಕೋಸ್ಕರ ದಯವಿಟ್ಟು ನಿಮಗೆಲ್ಲರಿಗೆ ಹೇಳೋದೇನೆಂದರೆ ಈ ಇಸ್ಕಾನ್ ಟೆಂಪಲ್ ಬಂದು ಏನಪ್ಪ ಅಂದರೆ ಈ ಇಸ್ಕಾನ್ ಟೆಂಪಲಲ್ಲಿ ಆ್ಯಕ್ಟಿವಿಟೀಸಲ್ಲಿ ನೀವು ಭಾಗವಹಿಸಿ ಇಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಬೋದು ಅಂತ ಹೇಳ್ತೀನಿ. ಹರೇ ಕೃಷ್ಣ. जगन्नाथ स्वामी नयन पथगामी भव तुम्हें। जगन्नाथ स्वामी नयन पथगामी भव तुम्हें। जगन्नाथ स्वामी नयन पथगामी भव तुम्हें। जय जगन्नाथ जय जगन्नाथ जय जगन्नाथ जय जय जगन्नाथ। जय जगन्नाथ जय जगन्नाथ जय जगन्नाथ जय जय जगन्नाथ। जय जगन्नाथ जय जगन्नाथ। హరే కృష్ణ. నా పేరు సుకేశ్వరి రాధికా దేవిదాసి. నేను ఈ టెంపుల్కు రావాల్సి ఒక 10 సంవత్సరాల నుంచి వస్తున్నాను. అంటే ఫస్ట్ కొద్దిగా అప్పుడప్పుడు వస్తూ ఉండేదని. దాంట్లోనే ఈ ప్రవచనాలు మరి భక్తుల సంఘం అది కొద్దిగా
ఎక్కువ ప్రేరణ కల్పించింది. అంటే ఈ భక్తుల సంఘంలో ఉన్నప్పుడు అది అసలు ఇల్లు అనేది గుర్తుకే రాదు. అలా అయిపోయింది. వస్తూ వస్తూ కొద్దిగా ఇంట్రెస్ట్ పెరిగింది. మళ్ళీ ఇక్కడ నేను కిచెన్ సేవ, మరి పూలహారాలు, మరి డిటి సేవ, ఆల్టర్ సేవ అవన్నీ నేర్చుకుంటూ చేస్తూ ఉంటాను. మరియు మనము ఇక్కడ ఈ భౌతిక ప్రపంచంలో జన్మ మృత్యు జర వ్యాధి నుంచి మనము పారు కావాలి అంటే మనం ఒక భక్తిలో ఉండాలి. మనం ఈ భౌతిక ప్రపంచంలో ఉంటూ కూడా మనం ఆధ్యాత్మికంలో భగవంతుని సేవ చేస్తూ భగవంతునికి దగ్గర అవ్వడం చాలా మంచిది. హరే కృష్ణ. చేయడానికి బుక్ డిస్ట్రిబ్యూషన్ చేస్తాను. మరి ఫండ్ కలెక్షన్కు వెళ్తుంటాను. జన్మాష్టమి ఏదైనా ఫెస్టివల్ అప్పుడు. హస్బెండ్ పెడతారే? విడుస్తారు. ఆయన ఏమీ అనరు. అంటే అక్కడ ఆయనకు మొత్తం సరి చేసి ఇక్కడ రావాలి అని అంటారు అంతే. ಅದೇ ఆయనదేం ಪ್ರಾಬ್ಲಮ್ లేదు. ಈ ಟೆಂಪಲ್ ಬರೋದ್ರಿಂದ ಮನೆ ಕೆಲಸಕ್ಕೆಲ್ಲ ನಡಚಣೆ ಆಗಲ್ಲ? ఏం కాదు ప్రభు, ఏమి అర్చనం కాదు. ఇంతవరకు అయితే కాలేదు. ఆ భగవంతుని దయ వల్ల ఇంకా ఆ సిచ్యువేషన్ రాలేదు. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ಸುವರ್ಣಕಾಂತಿ ಪದ್ಮದೇವಿ ದಾಸಿ. ನಾನು ಇಲ್ಲಿ 10 ವರ್ಷದಿಂದ ಇಲ್ಲಿ ಬಂದು ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಒಂದು ಆಧ್ಯಾತ್ಮಿಕಲ್ಲಿ ಬಂದ ಮೇಲೆ ನಂದು ಜೀವನ ಚೆನ್ನಾಗಿ ನಡೀತಾ ಇದೆ ಮತ್ತು ನಮ್ಮ ಮಕ್ಕಳು ಸುದ್ದಾನು ಚೆನ್ನಾಗಿ ಆಧ್ಯಾತ್ಮಿಕಲ್ಲಿ ಬರ್ತಾಯಿದ್ದಾರೆ. ನಾನು ಇನ್ನೂ ಮುಂದೆ ಏನೋ ಆಧ್ಯಾತ್ಮದಲ್ಲಿ ಮುಂದೆ ಬರಬೇಕಂತ ಇಚ್ಛೆ ಇದೆ. ಅವರ ಕೃಪೆ ಇನ್ನೂ ಆಗಬೇಕು. ಆ್ಯಕ್ಟಿವಿಟೀಸ್ ಅಂದರೆ ಕಿಚನ್ ಸೇವಾ, ಗಾರ್ಲ್ಯಾಂಡ್ ಮತ್ತು DT ಸರ್ವಿಸ್ ಮತ್ತು ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತು ಫಂಡ್ ಕಲೆಕ್ಷನ್. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ವೈಶಾಲಿ. ಕರೆಂಟ್ಲಿ ನಾನು ಫೈನಲ್ ಇಯರ್ ಗ್ರ್ಯಾಜುಯೇಷನಲ್ಲಿದ್ದೀನಿ. ನಾನು 5 ಇಯರ್ಸ್ ಮುಂಚೆನೇ ಗೊತ್ತಿತ್ತು ಇಸ್ಕಾನ್ ಇದ್ದೆ ಇಲ್ಲಿ ರಾಯಚೂರಲ್ಲಿ ಅಂಥೇಳಿ. ಆದರೆ ರೆಗ್ಯುಲರ್ ಇರ್ತಿದ್ದಿಲ್ಲ. ಜಸ್ಟ್ ಜನ್ಮಾಷ್ಟಮಿ ಹಂಗೆ ಬರ್ತಿದ್ದೆ. ಆದರೆ ಪಾಲಿಕಾ ಮಾತಾಜಿ ಅಂತಿದ್ರು. ಅವರು ಜಸ್ಟ್ ಫೆಸ್ಟಿವಲ್ಸಿಗೆ ಸೇವಾ ಇರ್ತಿತ್ತು, ಡೆಕೋರೇಷನ್ ಸೇವಾ, ಡ್ಯಾನ್ಸ್, ಡ್ರಾಮಾ, ಅವಾಗ ಅಷ್ಟೇ ಹೋಗ್ತಿದ್ದೆ. ಹಂಗಾಗಿ ಸೇವೆ ಮಾಡಬೇಕಾದ್ರೆ ಹಂಗೆ ರೆಗ್ಯುಲರ್ ಆಗ್ತಾ ಹೋದೆ. ಸಂಡೇ ರೆಗ್ಯುಲರ್ ಬರ್ತಿದ್ದೀನಿ ಇವಾಗ. ಇವಾಗ ರೆಗ್ಯುಲರ್ ಸಂಡೇ ಬರ್ತಿದ್ದೀನಿ. ಅದರಲ್ಲಿ ರೆಗ್ಯುಲರ್ ಸರ್ವಿಸ್ ಇರುತ್ತೆ. ಆಲ್ಟರ್ ಸೇವಾ, ಬೊಕ್ಕೆ ಸರ್ವಿಸಸ್, ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕಲಿಯೋಕ್ಕೆ ಅಪಾರ್ಚುನಿಟಿ ಇದೆ. ಮೃದಂಗ, ಹಾರ್ಮೋನಿಯಂ ಹಂಗೆ ಕಲಿತಿದ್ದೀನಿ ಇವಾಗ. ಮತ್ತು ಕೀರ್ತನ್ ಸಿಂಗಿಂಗ್ನೂ ಕಲಿಬೋದು, ಹಂಗೆ ಕಲಿತಿದ್ದೀನಿ. ಫ್ಯಾಮ್ಲಿಯಿಂದೇನು ಹಂಗೆ ರೆಸಿಸ್ಟೆನ್ಸ್ ಇಲ್ಲ. ಇದೆ, ಯೂತ್ ಗರ್ಲ್ಸ್ ಟ್ರಿಪ್ಸಿಗೆ ಹೋಗ್ಬೋದು, ಕೀರ್ತನ್ ಇದೆ. ಸೊ ಇಂಟ್ರೆಸ್ಟಿಂಗ್. ಹರೇ ಕೃಷ್ಣ. ನನ್ನ ಹೆಸರು ಅಕ್ಷತಾ. ನಾನು ನಮ್ಮ ಫ್ಯಾಮ್ಲಿ ಜೊತೆ ಆಲ್ಮೋಸ್ಟ್ 5 ಇಯರ್ಸ್ ಕಂಟಿನ್ಯೂ ರೆಗ್ಯುಲರಾಗಿ ಇಸ್ಕಾನ್ ಟೆಂಪಲಿಗೆ ಬರ್ತಿದ್ದೀನಿ. ನಂದು ಕಾಲೇಜಸ್ ಎಲ್ಲರಿಗಿದ್ದಂಗೆ ಕಾಲೇಜಸ್, ಅಸೈನ್ಮೆಂಟ್ಸ್, ಹೋಮ್ವರ್ಕ್ಸ್ ಎಲ್ಲ ಇರುತ್ತೆ. ಬಟ್ ಸಂಡೇ ಇಲ್ಲಿ ಬಂದು ಅದನ್ನು ಮ್ಯಾನೇಜ್ ಮಾಡ್ಕೋಬೋದು. ಇಲ್ಲಿ ಟೆಂಪಲಲ್ಲಿ ಬಂದು ಸರ್ವಿಸ್ ಮಾಡ್ಬೋದು.
ಎಲ್ಲರಿಗೂ ಅನಿಸುತ್ತೆ ಟೆಂಪಲ್ ಏನು ಬರೀ ಹರೇ ಕೃಷ್ಣ ಅಂದ್ಕೊಂಡು ಕೂಡಬೇಕು, ಬರೀ ಇಲ್ಲಿ ಟೆಂಪಲ್ಗೆ ಹೋಗ್ತೀರಾ ಅದು ಇದು. ಆ್ಯಸ್ ಇಟ್ ಈಸ್ ಫುಡ್ ಪ್ರಸಾದ ನಾವು ರೆಸ್ಟೋರೆಂಟ್ಸ್ ಹೋಗಿ ತಿನ್ನೋದು ಟೆಂಪಲಲ್ಲಿನೂ ಇರುತ್ತೆ. ಲೈಕ್ ಕ್ಲಬ್ಸ್ ಹೋಗಿ ಎಂಜಾಯ್ ಮಾಡ್ತೀವಿ, ಇಲ್ಲಿನೂ ಲೈಕ್ ಕೀರ್ತನೆ ಎಲ್ಲ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ನಾವು ಹೊರಗೆ ತೋರಿಸೋದು, ನಾವು ಅಲ್ಲಿ ಮಾಡೋದು ನಾವು ಟೆಂಪಲಲ್ಲಿ ಮಾಡ್ತೀವಿ, ಭಗವಂತನಿಗೋಸ್ಕರ ಮಾಡ್ತೀವಿ. ಡ್ಯಾನ್ಸ್ ಇಂಟ್ರೆಸ್ಟ್ ಇದ್ದರೆ ನಾವು ಇಲ್ಲಿ ಜನ್ಮಾಷ್ಟಮಿ ಫೆಸ್ಟಿವಲ್ಸ್ ಇದ್ದಾಗ ಡ್ಯಾನ್ಸ್ ಮಾಡ್ಬೋದು ಭಗವಂತನ ಮುಂದೆ. ನಮಗೆ ಪೇಂಟಿಂಗ್, ಅಲ್ಟರ್ ಡೆಕೋರೇಷನ್, ನಮ್ಮ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಎಲ್ಲ ಭಗವಂತನಿಗೆ ಲೈಕ್ ಅವ್ರಿಗೋಸ್ಕರ ಮಾಡ್ತೀವಿ. ಲೈಕ್ ಎಲ್ಲ ಇರುತ್ತೆ. ಏನು ನಾರ್ಮಲ್ ಲೈಫ್ ಹೆಂಗಿರುತ್ತೆ, ಟೆಂಪಲ್ ಇಸ್ಕಾನಿಗೆ ಜಾಯಿನ್ ಆಗಿದ್ದಾಗೂ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಸೇಮ್ ಆ್ಯಕ್ಟಿವಿಟೀಸ್. ಬಟ್ ಅದಕ್ಕೆ ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿನೂ ಸ್ಪಿರಿಚುವಲ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆನೂ ರೀಡಿಂಗ್, ಕೀರ್ತನ್, ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಬುಕ್ ರೀಡಿಂಗ್, ಡ್ರಾಮಾ ಮಾಡ್ತೀವಿ. ಡ್ರಾಮಲ್ಲಿ ಸುಮ್ಮನೆ ಎಂಜಾಯ್ಮೆಂಟ್ ಇರುತ್ತೆ. ಗ್ಯಾದರ್ ಆಗ್ತೀವಿ, ಆಲ್ಮೋಸ್ಟ್ 10-15 ಮೆಂಬರ್ಸ್ ಇರ್ತಾರೆ. ಚೆನ್ನಾಗಿ ಡ್ಯಾನ್ಸ್ ಕಲಿತೀವಿ, ನಮಗೆ ಇಂಟ್ರೆಸ್ಟಿಂಗ್ ಹಿಂಗೆ ಕುಂತು ಕೀರ್ತನೆ ಮಾಡ್ತೀವಿ, ಡ್ರಾಮಾಸ್ ಕಲಿತೀವಿ, ಶ್ಲೋಕಾಸ್, ಭಗವದ್ಗೀತೆ ಬುಕ್ಸ್ ರೀಡಿಂಗ್ ಆಗ್ತೀವಿ. ಪೀಸ್, ನಮಗೆ ಎಂಜೈಟಿ ಪ್ರಾಬ್ಲಮ್, ಡಿಪ್ರೆಷನ್ ಅಂತ ಫುಲ್ ಇದಾಗ್ತಿದೆ ಈಗ. ಯಾರು ಲೈಫ್ ಟೆನ್ಷನ್ಸ್, ಕರಿಯರ್ ಟೆನ್ಷನ್ಸ್ ಅಂತ. ಬುಕ್ಸ್, ಭಗವದ್ಗೀತಾ, ಟೆಂಪಲಿಗೆ ಬಂದು ಇವೆಲ್ಲ ಲೈಕ್ ಅಟೆಂಡ್ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೆ ನಮ್ಗೆ ಹೆಂಗೆ ಹ್ಯಾಂಡಲ್ ಮಾಡೋದು, ಯಾವ ಸಿಚುವೇಷನಲ್ಲಿ ಹೆಂಗೆ ರಿಯಾಕ್ಟ್ ಮಾಡೋದು ಎಲ್ಲ ಅರ್ಥ ಆಗುತ್ತೆ. ಎವ್ರಿ ಸಂಡೇ ಒಂದು ಮಾರ್ನಿಂಗ್ 7 to 12 ತನಕ ಇರ್ಬೋದು. ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರ್ತವೆ 7 to 10:30. ಆಫ್ಟರ್ ಪ್ರಸಾದಂ ಬೇರೆ ಆ್ಯಕ್ಟಿವಿಟೀಸ್ ಇರ್ತವೆ. ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕಲಿಯೋದಿದ್ದರೆ ನೀವು ಇನ್ಸ್ಟ್ರೂಮೆಂಟ್ಸ್ ಕಲಿಬೋದು. ನಿಮಗೆ ರೀಡಿಂಗ್ ಇಂಟ್ರೆಸ್ಟ್ ಇದ್ದರೆ ರೀಡಿಂಗ್ಸ್ ಕುಂತು ರೀಡಿಂಗ್ಸ್ ಮಾಡ್ಕೋಬೋದು. ಗಾರ್ಡನ್ ಏರಿಯಾ ಇದೆ, ಗಾರ್ಡನಿಂಗ್ ಮಾಡ್ಬೋದು. ಗೋಶಾಲ ಇದೆ, ನಿಮಗೆ ಸುಮ್ಮನೆ ಕುಂತು ರಿಲ್ಯಾಕ್ಸ್ ಆಗೋದಿದೆ. ಕೌಸ್ ಇದ್ದಾವೆ, ಕೌಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಸ್ಕಾನ್ ಜಾಯ್ನ್ ಆಗಿದ್ದಾರೆ. ಇವ್ರು ಗರ್ಲ್ಸ್ ಮ್ಯಾರೇಜ್ ಮಾಡ್ಕೊಳಂಗಿಲ್ಲ, ಬರೀ ಇದೇ ಹರೇ ಕೃಷ್ಣ ಹರೇ ರಾಮ ಅಂತ ಸನ್ಯಾಸ ತೊಗೊಂಡ್ಬಿಡ್ತಾರೆ. ಗರ್ಲ್ಸ್ ಮ್ಯಾರೇಜ್ ಬೇಡ ಅಂತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮ್ಯಾರೇಜ್ ಮಾಡ್ಕೊತಾರೆ, ಆದರೆ ಡಿವೋಟೀಸ್ ಜೊತೆ. हरे कृष्ण प्रभु, मैं इसमें ఫస్ట్ ఇస్కాన్లో జాయిన్ కావాలంటే నేను ఫస్ట్ మా వారి నుంచి నేర్చుకున్నాను. జపం చేసేది కూడా మా వారి నుంచే నేర్చుకున్నాను. చాలా విషయాలు మా వారి నుంచే నేర్చుకున్నాను. కానీ ఇక్కడ కూడా గుడిలో కూడా అంతా మీరు బాగా చెప్తారు, అంతా బాగా వింటున్నాను అని ముందు కూడా ఇస్కాన్లోనే అన్ని పనులు చేయాలనిపిస్తుంది. ఇప్పుడు ఇస్కాన్లో ఆలయం కట్టాలనుకుంటున్నారు ప్రభుజీ వారు. దానికి కూడా ఏమైనా జనాలకు చెప్తుంటాను, మీరు కూడా ఏమైనా సహాయం చేయండి అని అడుగుతుంటాను. మరి ఇలాగే హరే కృష్ణ మహామంత్రం జపం చేస్తూనే ఉంటాను. పొద్దున సాయంత్రం టైం ఎప్పుడు వీలు ఉంటే అప్పుడు చేస్తూ ఉంటాను. హరే కృష్ణ. హరే కృష్ణ ప్రభుజీ, దండవరపురం ಎಲ್ಲರಿಗೂ. నా పేరు వచ్చేసి శ్రీనివాస్ ప్రేమమయ దాస్, దీక్ష పేరు. మొదటి పేరు వచ్చేసి శ్రీనివాస్. ఇస్కాన్ టెంపుల్కి వచ్చేసి 8 సంవత్సరాలు అవుతుంది. నాకు దీక్ష వచ్చి 1.5 సంవత్సరం దగ్గరగా అవుతుంది. ఇక్కడ మేము టెంపుల్కి వచ్చిన కొత్తలో మా మేనేజర్ గారు మాకు సేవ ఇచ్చినారు. అది ఇప్పటి వరకు ఇంకా అలాగే కొనసాగిస్తా వేరే సేవలు కూడా మాకు అప్పచెప్పినారు. కొత్త టెంపుల్ కన్స్ట్రక్షన్ ప్రోగ్రెస్ గురించి కొంచెం అది సేవలు ఇచ్చినారు. డిపార్ట్మెంట్ వైజ్ కొన్ని సేవలు ఇచ్చినారు, మార్కెటింగ్ సేవలని, తర్వాత కిచెన్ సర్వీస్ సేవస్ అని కొన్ని డిఫరెంట్ సేవలు ఇచ్చినారు. అన్నీ చక్కగా చేసుకుంటూ భక్తిదేవును సాగిస్తున్నాము. డైలీ 16 రౌండ్లు మాల చేసుకుంటూ భగవద్గీత పఠనం చేస్తూ ఇలాగే ముందుకి లైఫ్ లీడ్ చేస్తున్నాను. ఫుల్ టైం నేను ఇస్కాన్లో డివోటీగా ఉన్నాను.
మొదట నేను మినరల్ వాటర్ వ్యాపారం చేసేవాడిని. చేస్తూ ఇస్కాన్కి కనెక్ట్ అయినాను. కనెక్ట్ అయిన తర్వాత బయట జీవనానికి ఇస్కాన్లో ఉన్న జీవనానికి చాలా వ్యత్యాసం తెలుసుకుని ఫుల్ టైం డివోటీ కింద ఉన్నాను. ఫ్యామిలీ లీడింగ్ వచ్చేసి నాకు 2 పిల్లలు, నా వెనకున్నారు కదా వాళ్ళు, మా భార్య. మేము ఇలాగ అందరం భక్తులమే అయినాము. అందరం దీక్షా భక్తుల కింద ఉన్నాము. తర్వాత వచ్చేసి మేము మా లైఫ్ లీడింగ్ కోసం మేము మొదట మినరల్ వాటర్ వ్యాపారం చేస్తూ రియల్ ఎస్టేట్ బిజినెస్ కమిషన్ మీద చేసేవాడిని. అది ఇప్పుడు కొనసాగిస్తున్నాను పార్ట్ టైం కింద. మొదట నేను పార్ట్ టైం జాబ్ చేస్తూ ఫుల్ టైం జాబ్ చేస్తూ పార్ట్ టైం భక్తి చేసుకునేవాడిని. వస్తా ఇప్పుడు ఫుల్ టైం భక్తి చేసుకుంటూ పార్ట్ టైం బయట జాబ్ చేస్తున్నాను, రియల్ ఎస్టేట్. మొదటి దానికి ఇప్పుడు దానికి వ్యత్యాసం తెలుసుకోవాలంటే మొదట కొంచెం భౌతికంగా జనాలతోటి కొంచెం అవరోధంగా ఉండేది. ఇస్కాన్లోకి వచ్చిన తర్వాత మాకు అటువంటిది ఏమీ లేదు. భక్తి చేసుకోగలుగుతున్నాము, ఫ్యామిలీని కూడా లీడ్ చేసుకోగలుగుతున్నాము, నలుగురికి ప్రచారం చేసుకోగలుగుతున్నాము, భగవద్గీత ప్రచారం చేసుకోగలుగుతున్నాము, భగవద్గీత ఉపదేశోషణ చేసుకోగలుగుతున్నాము. అన్నీ చక్కగా అవుతున్నాయి. టైం సేవ్ అవుతుంది. పనులు కూడా టెంపుల్లో సర్వీస్ పరంగా సర్వీసులు అవుతున్నాయి. పర్సనల్ లైఫ్లో మేము సంపాదించగలుగుతున్నాము. అన్నీ సవ్యంగా జరుగుతున్నాయి. మొదట కొంచెం మేము బిజినెస్ చేసినప్పుడు కొంచెం డైలీ కాంపిటీషన్ కింద ఉండేది బిజినెస్. ప్రతిరోజు కాంపిటీషన్ ఎదుర్కోవడానికి ప్లానింగ్ వేసుకోవాలి, ప్లానింగ్ ప్రకారం నడుచుకునేవాడు. ఈ రకంగా ఉండేది. ఇప్పుడు దానికంటే ఎక్కువగా బాగున్నాము. ప్లస్ భక్తి చేసుకుంటున్నాము. భక్తి లైఫ్ కూడా చాలా బాగుంది. ఆధ్యాత్మికంగా ముందుకెళ్ళగలుగుతున్నాము. చాలా చక్కగా ఉంది. ఇప్పుడు ప్రస్తుతానికి గోసేవ చూసుకుంటూ, టెంపుల్ కన్స్ట్రక్షన్ మెయింటెనెన్స్ చూసుకుంటూ ఇలా లీడ్ చేసుకుంటున్నాము. మొదట అనేవారు, అప్పుడే ఎందుకు వెళ్ళావు, మీ పిల్లలు కూడా వెళ్ళిపోయినారు, ఫ్యామిలీ అందరం తీసుకెళ్ళిపోయినారు మీరు భక్తులకి, మీ పిల్లలకి మ్యారేజ్ చేస్తారా లేదా, మ్యారేజ్ చేసుకోకూడదు అంటారు ఇస్కాన్లో వచ్చాక అని అనేవారు. నాకు ఇందులోకి వచ్చిన తర్వాత అనిపించింది అలాంటిది ఏం లేదు అనిపించింది. వాళ్ళ ఇష్టాలు బట్టి ఉంటాయి. అంతేగాని ఏ ఇస్కాన్లో కూడా వాళ్ళ మేనేజర్స్ మ్యారేజ్ గురించి కానీ దాని గురించి కానీ వాళ్ళు ఏం చెప్పరు. వాళ్ళు భక్తి చేసుకోమంటారు, ప్రచారం చేసుకోమంటారు, ముందరికి భక్తులు ముందరికి వెళ్ళండి, ఉన్నతమైన స్థానానికి వెళ్ళండి అని చెప్పి చెప్తూ ఉంటారు. మేము అదే విధంగా అవన్నీ ఫాలో చేసుకుంటూ ఇప్పుడు వరకు వచ్చి మేము అలాగే వెళ్తున్నాము. ధన్యవాదాలు. హరికృష్ణ ప్రభు, దండవత్ ప్రణామం. నా పేరు పరనందిని లలితా దేవిదాసి. నాకు దీక్ష వచ్చి 5 years అయింది. ఇక్కడ టెంపుల్లోకి వచ్చిన తర్వాత మాకు చాలా పీస్ఫుల్గా అనిపించింది. ఇక్కడ ప్రతి ఒక్కళ్ళు కూడా భగవంతుడికి ఏం కావాలని అడుగుతూ ఉంటారు. కానీ ఇస్కాన్ సంస్థలో మాత్రం భగవంతుడిని ఎలా ప్రేమించాలి అని ఆ భావన తీసుకొస్తారు. ప్రతి భగవంతుడికి సేవలు చేయడంలోనూ, టెంపుల్ హాల్ క్లీన్ చేయడము, విగ్రహాలని రెడీ చేయడము, కుకింగ్ సేవ, గోసేవ, ఈ సేవలన్నీ కూడా ప్రతి ఒక్కళ్ళు కూడా భేదభావం లేకుండా ఈ సేవల్లో భగవంతుడు చేసుకునే అవకాశం ఈ సంస్థ కల్పిస్తుంది. ముఖ్యంగా నేను బయట ప్రచారం చేస్తాను. నిత్య సేవ ఫండ్ కలెక్షన్ కూడా నేను చేస్తాను. బయట జీవితానికి టెంపుల్లో మేము కనెక్ట్ అయిన తర్వాత జీవితానికి చూస్తే చాలా వ్యత్యాసం అనిపించింది నాకు. బయట ఎప్పుడు కూడా నేను చాలా టెన్షన్గా ఒక అభద్రతా భావన కింద అనిపించేది. ఆ జీవితం అంటే చాలా అభద్రతగా అనిపించేది. కానీ ఎప్పుడైతే ఈ ఇస్కాన్ కనెక్ట్ అయ్యామో చాలా హ్యాపీ అనిపించింది. చాలా సంతోషంగా మా జీవనాన్ని కొనసాగిస్తున్నాము. చాలా పీస్ఫుల్గా ఉంది ఇక్కడ మేము భగవద్గీత, శ్రీమద్ భాగవతం, మళ్ళీ కీర్తనలు, కర్తల్, మృదంగం, శ్లోకాలు నేర్చుకోవడం అని ఇలా చాలా ఆధ్యాత్మికంగా చాలా ఆధ్యాత్మికంగా చాలా మాకు మంచిగా అనిపించింది. అన్నీ నేర్చుకోవడానికి మంచి అవకాశం.
ఇక్కడ తప్ప మళ్ళీ మనం వేరే బయట ఎక్కడ కూడా మనం నేర్చుకునే అవకాశమే లేదు. చాలా సంతోషం అనిపించింది ఇవన్నీ నేర్చుకోవడం, భగవంతుడి గురించి తెలుసుకోవడం, రోజు భాగవతం చదువుకోవడం, నామస్మరణ చేయడం, టెంపుల్లో సేవలు చేయడం మాకు చాలా సంతోషం అనిపిస్తుంది. బయట మాకు రిలేషన్ పరంగా చూస్తే మాకు ఎలాంటి అభ్యంతరం కూడా లేదు. ఎవరు కూడా మాకు ఆపోజిట్గా ఎవరు మాట్లాడలేదు. చాలా మేము చేయడం చూసి వాళ్ళు కూడా చాలా సంతోషిస్తారు. హరే కృష్ణ. చాలా ధన్యవాదాలు ప్రభుజీ. హరే కృష్ణ. హరే కృష్ణ. నా పేరు గణాశ్రయ నితాయ్ దాస. నాకు ఇస్కాన్ పరిచయం అయ్యి 2018లో పరిచయం అయింది. నేను అప్పటికి ఇంటర్మీడియట్లో పియూసీ ఫస్ట్ ఇయర్ అప్పుడు ఆ టైంలో చదువుతున్నాను. ఆ టైంలో నాకు ఇస్కాన్ సరైన సమయంలో నాకు పరిచయం అయింది అనిపించింది. మొట్టమొదటిగా నాకు శ్రీల ప్రభుపాదుల వారి పుస్తకాలు నాకు పరిచయం అయ్యి, దాంట్లో సివిలైజేషన్ అండ్ ట్రాన్సెండెన్స్ అన్న ఒక పుస్తకం నాకు తెలిసింది. ఎప్పుడూ నా మనసులో ఒక ప్రశ్న ఉండేది, భగవంతుడు అంటే ఎవరు, లేదా మనకి ఎందుకు ఇన్ని భేదభావాలు ఉన్నాయి, ఒక కులం పరంగా మతం పరంగా ఎందుకు ఈ వ్యత్యాసాలు ఉన్నాయని చాలా రకాలైనటువంటి ప్రశ్నలు నా మనసులో ఇప్పుడు తరచుగా వస్తూ ఉండేవి. కానీ ఎప్పుడైతే శ్రీల ప్రభుపాదుల వారి పుస్తకం సివిలైజేషన్ అండ్ ట్రాన్సెండెన్స్ అన్న పుస్తకం నాకు దొరికిందో, నాలో నా మనసులో ఉన్న ఎన్నో ప్రశ్నలకి సమాధానం ఆ పుస్తకం చెప్పింది. అప్పుడు నేను ఇస్కాన్కి కనెక్ట్ అవ్వడం జరిగింది, భక్తుల సంపర్కంలో రావడం జరిగింది. అప్పుడు ఎన్నో ప్రశ్నలకి సమాధానం దొరకడం ద్వారా నా జీవితం భగవంతుడి యొక్క సేవలో, అలాగే భగవంతుడు చెప్పిన పరంగా నా జీవితాన్ని మలుచుకోవాలని నా మనసుకి చాలా గట్టిగా అనిపించింది. సో ఈ రకంగా నేను ఇస్కాన్లో నా సేవలు కొనసాగించడానికి మొదలుపెట్టాను. 2018లో నేను ఇస్కాన్కి రావడం జరిగింది. అలాగే నేను ఇప్పటికొచ్చి నేను నా యొక్క విద్యని కానీ నా యొక్క చదువుని కానీ నేనేమీ ఆపలేదు. నేను చదువుకుంటూ నా బయట కాలేజీలకి అన్నీ చదువుకుంటూ నేను గుడిలో సేవలు కూడా చేస్తున్నాను. వరిష్ఠ భక్తుల యొక్క ఆధ్వర్యంలో వాళ్ళ యొక్క గైడెన్స్లో నేను ఇక్కడ సేవలు చేయడం అనేది జరుగుతుంది. అలాగే ఇక్కడ నేను భగవంతుడి యొక్క అనేక సేవల్లో నేను ఎంగేజ్ అయి ఉన్నాను. క్లాసెస్ తీసుకోవడం అని, టెంపుల్ హాల్ క్లీనింగ్ అని, వివిధ రకాలైనటువంటి సేవల్లో నేను పాల్గొన్నాను. ఇదంతా ప్రోత్సాహం చేస్తూ నేను నా యొక్క చదువుని కూడా కొనసాగిస్తున్నాను. నేను గమనించింది ఏంటంటే, బయట యొక్క పరిస్థితులు మన ఆధ్యాత్మికమైనటువంటి పరిస్థితులు చాలా వ్యత్యాసం ఉన్నాయి. బయట యాజ్ అ స్టూడెంట్గా నేను చూసింది ఏంటంటే, ఒక కాంపిటీషన్ వరల్డ్ ఉంది, ఒక కాంపిటేటివ్ మైండ్ సెట్ ఉంది. ఎక్కడ ఒక మంచి ఇమోషన్కి అంటూ ఒక ప్లేస్ లేదు. ఒక మంచితనం, ఒక ప్రేమగా ఉండడం, లేకపోతే కలిసికట్టుగా పని చేయడం, లేకపోతే ఒక మంచి మార్గంలో, సద్మార్గంలో వెళ్ళడం, ఈ రకంగా నేను మనుషులను ఎక్కడ చూడలేదు. నేను ఎప్పుడైతే ఆధ్యాత్మిక జీవితంలో వచ్చానో అటువంటిది ఒక మంచి దారిలో నడుచుకోవడం, మంచి వ్యక్తులుగా మారడం, అలాగే ఒక మంచి స్ఫూర్తితో మనం కలిసికట్టుగా ఒక భగవంతుడి సేవ చేయడం, ఒక యూనిటీ అనేది నేను టెంపుల్లో వచ్చిన తర్వాతే, నేను ఇస్కాన్ పరిచయం అయిన తర్వాతే తెలిసింది. బయట మొత్తం ప్రపంచం మొత్తం ఒక చెడు వ్యసనాలతో, చెడు తప్పుదారులు పట్టుతూ, ఒక తప్పు సిద్ధాంతాలని పాటిస్తూ వాళ్ళు వెళ్ళడం జరుగుతుంది. సో ఇక్కడ నాకు ఒక మంచి వైదిక శిక్షణ, భగవద్గీత మరియు భాగవతం యొక్క మంచి అద్భుతమైనటువంటి గ్రంథాల నుంచి మంచి శిక్షణ అనేది దొరుకుతుంది. అలాగే ఒక స్ఫూర్తి, ప్రేరణ, ఒక మంచి సాత్వికమైనటువంటి జీవితం, సంతోషమైనటువంటి జీవితం, ఆనందమైనటువంటి జీవితం ఇక్కడ రావడమే మనకి ఇక్కడ వస్తే మనకి దొరుకుతుంది. ఎవరైతే మనం మంచి ఆనందమైన జీవితం మనం అనుభవించాలనుకుంటున్నామో ఖచ్చితంగా ఈ భగవద్గీత మరియు భాగవతం అన్న గ్రంథాలని చదవాలి. అలాగే ఆ చదివినటువంటి భక్తులు సాంగత్యం చేయడం వల్ల నిజంగా మన జీవితం అనేది సంతోషమయం అవుతుంది. ఎంతో సంతోషంగా, శాంతిగా మనం ఉండగలుగుతాం. హరే కృష్ణ. హరే కృష్ణ ప్రభు. నా పేరు దీనజన పావన కృష్ణదాస్. నేను 2016లో టెంపుల్కి కనెక్టెడ్ అయ్యాను. అప్పుడు నేను 7th క్లాస్ చదువుతున్నాను. ముఖ్యంగా నేను ఎలా కనెక్ట్ అయ్యానంటే, నగర్ సంకీర్తన వల్ల, మళ్ళీ ఒక సండే ప్రోగ్రాం వల్ల కనెక్ట్ అయ్యాను. ఇక్కడికి వచ్చి కొత్తలో నాకు పెద్దగా ఏం తెలిసేది కాదు. నాకు అన్ని సర్వీసెస్ అన్నీ నేర్పించారు. చైతన్య ప్రభు ద్వారా నేను కనెక్ట్ అయ్యాను. ఇక ప్రతి ఒక చిన్న యాక్టివిటీను మనకి నేర్చుకోవడానికి అవకాశం దొరుకుతుంది. బ్రూమింగ్ అవనివ్వండి, క్లీనింగ్ అవనివ్వచ్చు, గోశాల క్లీనింగ్ అవనివ్వచ్చు. తర్వాత ఇలా నేర్చుకుంటూ నేను స్టడీస్ చేసుకుంటూ అలాగే గోశాల కూడా చూసుకునేవాడిని.
ముందు కొన్ని ఆవులకి గోశాల చూసుకుంటూ పాలు పిండుతా గోసేవ చేసుకుంటూ స్టడీస్ కొనసాగిస్తూ నా లైఫ్ లీడ్ చేసేవాడిని. నా ఫ్రెండ్స్ వాళ్ళందరూ చాలామంది ఏంటి ఇస్కాన్ చేరిపోయావు, నువ్వు బ్రాహ్మణుడువా, ఇలా చాలా రకాలుగా క్వశ్చన్స్ చేసి చాలా విధాలుగా డైవర్ట్ చేయడానికి ట్రై చేశారు. బట్ దానికి నేను డిస్టర్బ్ అవ్వకుండా ప్రతిదీ ఇక్కడికి వచ్చి షేర్ చేసుకుంటూ ప్రతి ఒక్క దానికి మనకి ఇక్కడికి గైడెన్స్ దొరుకుతుంది. అలాగే నాకు వచ్చిన డౌట్స్, నాకు వచ్చిన సందేహాలు, నాకు వచ్చిన ప్రతి ఒక్క సమస్యలకి ఇక్కడ సీనియర్ డివోటీస్తో షేర్ చేసుకుంటూ వాళ్ళ ఒక గైడెన్స్తో నా లైఫ్ని లీడ్ చేస్తున్నాను. అలాగే ఇప్పుడు ప్రస్తుతానికి నా డిగ్రీ ముగించుకుని హైదరాబాద్లో కోచింగ్ చేస్తున్నాను. స్టిల్ నేను అక్కడ టెంపుల్కి కనెక్టెడ్ అయ్యి అక్కడ సర్వీసెస్ చేసుకుంటూ భక్తి లైఫ్లోనే లీడ్ చేసుకుంటూ చదువుకుంటున్నాను. హరే కృష్ణ. అలాగే ఇక్కడ మనం ఒక మంచి విషయం తెలుసుకోవాల్సింది ఏంటంటే, బయట యువకులకి ఒక మంచి మార్గదర్శనం అనేది దొరకడం చాలా కష్టం ఈ యొక్క సమయంలో. ఎక్కడికి వెళ్ళినా మోసం చేసే ప్రవృత్తి లేకపోతే మోసపోయే ప్రవృత్తి మనకి కనబడుతుంది. కానీ సరైన ఒక గైడెన్స్, సరైన మార్గదర్శనం కావాలంటే ఆ మనసు నియంత్రణ ఉన్న వ్యక్తి దగ్గరికి మనం వెళ్ళాలి. అప్పుడే అసలైన మన యొక్క జీవితం యొక్క గురి, జీవితం యొక్క లక్ష్యం వైపుకి ముందుకి కొనసాగడం అనేది ఎలా కొనసాగాలనేది మనకు తెలుస్తుంది. సో అది ఇక్కడ నేను ఇస్కాన్లో నేను అది తెలుసుకున్నాను. ఎందుకంటే ఇక్కడ ఇంద్రియ నిగ్రహ, ఒక మనసు నిగ్రహం మీద నిగ్రహమైనటువంటి మనుషులు ఉన్నారు, భక్తులు ఉన్నారు. ఆ భక్తుల ద్వారా మనం సరైన మార్గదర్శనం తీసుకుంటే నిజంగా మనం మన యొక్క జీవితం ఎంతో సుఖంగా సాగించవచ్చని ఇస్కాన్కి వచ్చిన తర్వాతే నేను తెలుసుకున్నాను. హరే కృష్ణ. ಹರೇ ಕೃಷ್ಣ. ನನ್ನ ಹೆಸರು ಶ್ರೀಮಹಿ. ನಾನು BBA ಸ್ಟಡಿ ಮಾಡ್ತಿದ್ದೀನಿ. ಇವಾಗ ವರ್ಕ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ. ಈಗ ಟೆಂಪಲ್ಗೆ ನಾವೆಲ್ಲ ಕಿಶೋರೀಸ್ ಗ್ರೂಪ್ ಕಡೆಯಿಂದ ಈ ಟೆಂಪಲಲ್ಲಿ ನಾವೆಲ್ಲ ಲೈಕ್ ಕಿಶೋರೀಸ್ ಟೀಮಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಏನೇನು ಅಂತಂದರೆ ಡೆಕೋರೇಷನ್ ಆಗಿರ್ಬೋದು, ಮತ್ತು ಇಲ್ಲಿ ಆ್ಯಕ್ಟಿವಿಟೀಸ್, ನಾವು ಇನ್ಸ್ಟ್ರೂಮೆಂಟ್ ಪ್ರಾಕ್ಟೀಸ್ ಈ ಥರ ಎಲ್ಲ ಮಾಡ್ತಿರ್ತೀವಿ. ಮತ್ತು ರೆಗ್ಯುಲರಾಗಿ ಸಂಡೇ ಇವೆಂಟ್ ಎಲ್ಲ ಅಟೆಂಡ್ ಮಾಡ್ತೀವಿ. ಮತ್ತು ಗುರುಕುಲ ಎಲ್ಲ ನೋಡ್ಕೋತೀವಿ. ಮತ್ತು ಬೇರೆ ಬೇರೆ ಸೇವಾ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾಯಿರ್ತೀವಿ. ಈಗ ಕಿಶೋರೀಸ್ ಟೀಮ್ ಎಲ್ಲರೂ ಫೆಸ್ಟಿವಲ್ಸ್ ಟೈಮಲ್ಲಿ ಡ್ಯಾನ್ಸ್, ಡ್ರಾಮಾ ಈ ಥರ ಎಲ್ಲ ಮಾಡ್ತಿರ್ತೀವಿ. ಮತ್ತು ಫೆಸ್ಟಿವಲ್ಸಿಗೆ ಡೆಕೋರೇಷನ್ದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತೀವಿ ಮಾತಾಜಿಸ್ಗೆ. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತಿರುತ್ತೆ. ನಾನು ಟೆಂಪಲ್ಗೆ 3 ಇಯರ್ಸ್ ಆಯಿತು ಕನೆಕ್ಟ್ ಆಗಿ. ಸ್ಟಾರ್ಟಿಂಗ್ ಟೆಂಪಲಿಗೆ ಬಂದಾಗ ಅಷ್ಟೇನು ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಸ್ವಲ್ಪ ಕಲ್ಚರ್ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು, ಟೆಂಪಲ್ ತುಂಬ ಕಲಿಸ್ಕೊಡುತ್ತೆ. ಮತ್ತು ಬುಕ್ಸ್ ಎಲ್ಲ ರೀಡಿಂಗ್ ಮಾಡೋದು ಇದೆಲ್ಲ ಮಾಡ್ತಿರ್ತೀವಿ. ಬುಕ್ಸ್ ಥ್ರೂ ನಮಗೆ ಯಾಕೆ ನಾವು ಟೆಂಪಲಲ್ಲಿ ಜಪ ಯಾಕೆ ಮಾಡಬೇಕು, ಈವನ್ ಯಾಕೆ ಈ ಥರ ಲೈಕ್ ಕಲ್ಚರ್ ಕಲಿಬೇಕು, ಯಾಕೆ ಈ ಥರನೇ ಇರಬೇಕು ಅಂತ ಬುಕ್ಸ್ ಥ್ರೂ ನಮ್ಗೆ ಗೊತ್ತಾಗುತ್ತೆ. ಯಾರಾದರೂ ಹೊರಗಡೆ ಜನ ಕೇಳ್ಬೋದು, ತಿಲಕ್ ಯಾಕೆ ವೇರ್ ಮಾಡ್ತೀರಾ, ಎಷ್ಟು ದೊಡ್ಡದು ಯಾಕೆ, ಮನೇಲಿನೂ ಹೇಳ್ತಾರೆ ಏನಾದರೂ ಫಂಕ್ಷನ್ ಇದ್ದರೆ ತಿಲಕ್ ವೇರ್ ಮಾಡಬೇಡ ಅಂತ ಹೇಳ್ತಾರೆ. ಇವಾಗ ಅಷ್ಟು ದೊಡ್ಡದು ಯಾಕೆ ವೇರ್ ಮಾಡ್ತೀಯ, ಜಸ್ಟ್ ಲೈಟಾಗಿ ಹಚ್ಕೋ, ಬೇಡ ಮಾಡಬೇಡ, ಇವತ್ತೊಂದಿನ ಮಾಡಬೇಡ ಆ ಥರ ಎಲ್ಲ ಹೇಳ್ತಿರ್ತಾರೆ. ಬಟ್ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವರಿಗೆ ತಿಳಿಸಿ ಹೇಳಿ ಆದ್ರೂ ಹಚ್ಕೊಳ್ತಿರ್ತೀವಿ. ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅವಾಯ್ಡ್ ಮಾಡ್ತಿರ್ತಾರೆ. ಬಟ್ ನನಗೆ ಜಾಸ್ತಿಯೇನು ಟೆಂಪಲ್ಗೆ ಬರೋಕ್ಕಾಗಿರ್ಬೋದು, ಸರ್ವಿಸ್ ಮಾಡೋಕ್ಕೆ ಮನೇಲಿ ಅಪೋಸ್ ಮಾಡಲ್ಲ. ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದಾರೆ. ಈ ಥರ ತುಂಬಾ ಆಗ್ತಿರುತ್ತೆ. ಗರ್ಲ್ಸಿಗೆ ಸ್ವಲ್ಪ ಜಾಸ್ತಿ ಟೆಂಪಲಿಗೆ ಬಂದರೆ ಎಲ್ಲಿ ಟೆಂಪಲ್ಗೆ ಕನೆಕ್ಟ್ ಆಗಿಬಿಡ್ತಾರೆ. ಸ್ವಲ್ಪ ಮನೆಯಲ್ಲಿ ಭಯ ಏನು ಅಂತಂದರೆ ಮದುವೆ ಆಗಲ್ಲ ಅಂತ ತುಂಬ ಜನ ಅನ್ಕೊತಾರೆ. ಬಟ್ ಆ ಥರನೇ ಏನೂ ಇಲ್ಲ. ಶಾಸ್ತ್ರ ಹೇಳುತ್ತೆ ಮದುವೆ ಕಂಪಲ್ಸರಿ ಆಗಬೇಕು ಹೆಣ್ಮಕ್ಳು ಅಂತ. ಆ ಥರ ಬಟ್ ಹೊರಗಡೆ ಪ್ರಪಂಚದಲ್ಲಿ ಗೊತ್ತಿಲ್ಲ ಯಾರಿಗೂ. ಇಸ್ಕಾನಿಗೆ ಜಾಯ್ನ್ ಆದರೆ ಮದುವೆನೇ ಆಗಲ್ಲ, ಯಾರೂ ಮದುವೆಗೆಲ್ಲ ಅವಾಯ್ಡ್ ಮಾಡ್ತಾರೆ ಅಂತ ಅನ್ಕೊತಾರೆ. ತುಂಬ ಜನ ನನಗೆ ಈ ಕ್ವಶನ್ ಕೇಳ್ತಾರೆ. ಏನು ಅನ್ಕೋಬೇಡ, ಫಸ್ಟ್ ಕೇಳೋದು ಏನು ಅನ್ಕೋಬೇಡ, ನಿಂಗೆ ಈ ಇಸ್ಕಾನಲ್ಲಿ ಜಾಯ್ನ್ ಆಗಿದೆಯಲ್ಲ ಮದುವೆ ಮಾಡ್ಕೋಬೋದಾ ಅಂತ ಕೇಳ್ತಾರೆ. ಲೈಕ್ ಅದೇ ಆ ಕ್ವಶನ್ ತುಂಬ ಜನಕ್ಕಿದೆ. ಹಂಗೇನೂ ಇಲ್ಲ.
ಇಸ್ಕಾನಿಗೆ ಜಾಯ್ನ್ ಆದ್ರೂ ಏನಾದ್ರೂ ಮದುವೆ ಕಂಪಲ್ಸರಿ ಹೆಣ್ಮಕ್ಳಿಗೆ. ಬಿಕಾಸ್ ರಕ್ಷಣೆ ಅನ್ನೋದು ಅವ್ರಿಗೆ ಮ್ಯಾರೇಜಿಂದ ಸಿಗುತ್ತೆ, ಮ್ಯಾರೇಜ್ಗಿಂತ ಮುಂಚೆ ಫ್ಯಾಮ್ಲಿಯಿಂದ ಸಿಗುತ್ತೆ. ಅದಕ್ಕೆ ಇದು ಕಂಪಲ್ಸರಿ ಅಂತ ಹೇಳ್ತಾರೆ. ಮತ್ತು ಕೆಲವು ಟೈಮಲ್ಲಿ ವರ್ಕು ಮತ್ತು ಟೆಂಪಲ್ಗೆ ಬರೋದು. ವರ್ಕು ನಾನು ಸ್ಕೂಲ್ಗೆ ಟೀಚರಾಗಿ ಹೋಗ್ತಿದ್ದೀನಿ. ಅಲ್ಲಿ ವೀಕ್ ಫುಲ್ ಪ್ರೆಷರ್, ಲೈಕ್ ಟೆನ್ಷನ್ ತುಂಬ ಇರುತ್ತೆ. ಕೆಲವು ಟೈಮು ಸ್ಕೂಲ್ ಲೈಕ್ ಬಿಟ್ಬಿಡೋಣ ಅನ್ನೋಷ್ಟು ಥಾಟ್ ಬರುತ್ತೆ. ಬಟ್ ವೀಕ್ ಫುಲ್ ಪ್ರೆಷರ್ ಏನಿರುತ್ತಲ್ಲ, ಈ ಒನ್ ಡೇಯಲ್ಲಿ ಫುಲ್ ಲೈಕ್ ಆರಾಮಾಗಿಬಿಡ್ತೀವಿ. ವೀಕೆಂಡಲ್ಲಿ ಟೆಂಪಲ್ಗೆ ಬರೋದ್ರಿಂದ ಫುಲ್ ಪೀಸ್ಫುಲ್ನೆಸ್ ಸಿಗುತ್ತೆ. ಲೈಕ್ ಡಿವೋಟಿಸ್ ಅಸೋಸಿಯೇಷನ್ ಎಲ್ಲ ಸಿಗುತ್ತಲ್ವ, ಇಲ್ಲಿ ನಾವೆಲ್ಲ ಅಂದರೆ ಒಂದು ಫುಲ್ ಟೆನ್ಷನಿಂದ ಕಳೆದಿದ್ದು 1 ವೀಕ್ದು ಎಲ್ಲ ಸ್ಟ್ರೆಸ್ ಎಲ್ಲ ಒನ್ ಡೇಯಲ್ಲಿ ಎಲ್ಲ ಆರಾಮಾಗಿ ಮತ್ತು ಫ್ರೆಶ್ ಆಗಿ ನೆಕ್ಸ್ಟ್ ಡೇ ವರ್ಕ್ ಮಾಡೋಕ್ಕಾಗಿರ್ಬೋದು, ಕಾಲೇಜ್ಗಾಗಿರ್ಬೋದು, ಆರಾಮಾಗಿ ಹೋಗ್ಬೋದು. ಈ ಥರ ಎಲ್ಲ ಹೆಲ್ಪ್ಫುಲ್ ಆಗಿದೆ. ಇವರೆಲ್ಲ ನಮ್ಮ ಕಿಶೋರಿಸ್ ಟೀಮು. ನಾವೆಲ್ಲ ಆ್ಯಕ್ಟಿವಿಟೀಸ್ ಒಟ್ಟಿಗೆ ಕೂತು ಮಾಡ್ತಿದ್ವಿ. ಲೈಕ್ ಫ್ರೆಂಡ್ಸ್ ಆಗಿ, ಹೊರಗಡೆ ಫ್ರೆಂಡ್ಸ್ ಥರ ಅಲ್ಲ. ಈ ಫ್ರೆಂಡ್ಸ್ ಎಲ್ಲ ಲೈಕ್ ಭಗವಂತನ ಜೊತೆ ಕನೆಕ್ಟ್ ಆಗೋಕ್ಕೆ ಹೆಲ್ಪ್ಫುಲ್ ಆಗಿರ್ತಾರೆ. ಇವ್ರ ಜೊತೆ ಇದ್ದಷ್ಟವರೆಗೆ ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ನಿಖಿತಾ ಅಂತ. ನಾನು ಡೆಂಟಲ್ ಓದ್ತಾ ಇದ್ದೀನಿ, 3rd ಇಯರು. ನಾನು ಫಸ್ಟ್ 2 ಇಯರ್ಸ್ ಬ್ಯಾಕ್ ಫಸ್ಟ್ ಟೈಮ್ ಬಂದಿರೋದು ಜನ್ಮಾಷ್ಟಮಿಗಷ್ಟೇ. ಆಮೇಲೆ ಅಷ್ಟು ಕನೆಕ್ಷನ್ ಇರಲಿಲ್ಲ ಟೆಂಪಲ್ ಜೊತೆ. ಆಮೇಲೆ 7-8 ಮಂತ್ಸ್ ಬ್ಯಾಕಲ್ಲಿ ಶ್ರೀಮಹಿ ಮಾತಾಜಿ ಅವ್ರ ಜೊತೆ ಫ್ರೆಂಡ್ಶಿಪ್ ಆಯಿತು. ಆವಾಗ ಅವ್ರ ಜೊತೆಯಿಂದ ಕಂಟಿನ್ಯೂಸ್ ಬರ್ತಿದ್ದೀನಿ. ಲೈಕ್ ಹೊರ್ಗಡೆ ಎಲ್ಲ ಫೇಕ್ ಫ್ರೆಂಡ್ಸ್, ಫೇಕ್ ರಿಲೇಷನ್ಶಿಪ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಕಾಲೇಜ್ ಸ್ಟಡೀಸ್, ಸ್ಟ್ರೆಸ್, ಇದರಲ್ಲೇ ಫುಲ್ ಆ್ಯಂಗ್ಸೈಟಿ, ಡಿಪ್ರೆಷನಲ್ಲಿ ಬೀಳ್ತಿದ್ದೀವಿ ಈಗಿನ ಪ್ರೆಸೆಂಟ್ ಜನ್ರೇಷನ್ನು. ನಾನು ಒಂದು ಟೈಮಲ್ಲಿ ಅದನ್ನು ಫೇಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಟೆಂಪಲ್ ಬಂದಾಗ ನಮ್ಮ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಎಲ್ಲ ಹುಚ್ಚು ಆಲೋಚನೆಗಳು ಬಿಟ್ಟು ಭಗವಂತನ ಮೇಲೆ ಧ್ಯಾನ ಇಟ್ಟು ಒಳ್ಳೆ ಫ್ರೆಂಡ್ಸ್ ಅಸೋಸಿಯೇಷನ್ ಸಿಕ್ಕು ಭಗವಂತನ ಸೇವೆ ಮಾಡ್ತಿದ್ದೀವಿ. ಸಂಡೇ ಟೆಂಪಲ್ ಸೇವೆಯಲ್ಲಿ ಏನಾದರೂ ಟೆಂಪಲಲ್ಲಿ ಪ್ರೋಗ್ರಾಮ್ಸ್ ಇದ್ದರೆ ಭಗವಂತನ ಸೇವೆಯಲ್ಲಿ ಎಲ್ಲ ಮಾಡಿ ಸ್ವಲ್ಪ ಮೈಂಡ್ ರಿಲೀಫ್ ಮಾಡಿಕೊಂಡು ನಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಭಗವದ್ಗೀತೆ ಅಧ್ಯಯನ ಮಾಡ್ತಾ, ಹಾಗೂ ಟೆಂಪಲಲ್ಲಿ ಭಾಗವತಂ ಕ್ಲಾಸ್ಗಳು ತೊಗೋತಾರೆ, ಅದರಲ್ಲಿ ಸೇರ್ತಾ ಎಲ್ಲ ಕ್ಲಾಸಸ್ ಕೇಳ್ತಾ ಸ್ವಲ್ಪ ಜ್ಞಾನವನ್ನು ಪಡಿತಾ ಇದ್ದೀವಿ. ಹೆಚ್ಚಾಗಿ ಕೃಷ್ಣನ ಧ್ಯಾನ ಡೈಲಿ 4 ರೌಂಡ್ಸ್ 5 ರೌಂಡ್ಸ್ ಆ ಥರ ಜಪ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ನು ಬೆಳೀತಾ ಇದೆ. ಹಾಗೆ ಆ್ಯಕ್ಟಿವಿಟೀಸ್ ಅಂದರೆ ಟೆಂಪಲಲ್ಲಿ ಅಲಂಕಾರ ಸೇವೆ ಮಾಡ್ತೀವಿ, ರಂಗೋಲಿ ಹಾಕೋದು, ಮತ್ತು ಪ್ರೋಗ್ರಾಮ್ಸಲ್ಲಿ ಡೆಕೋರೇಷನ್ ವರ್ಕು ಅದೆಲ್ಲ ಮಾಡ್ತಾಯಿದ್ದೀವಿ. ನಂಗೆ ಗೋಶಾಲೆ ಭಾಳ ಇಷ್ಟ. ಗೋಶಾಲೆ ಸೇವೆ ಇಲ್ಲಿವರೆಗೂ ಒಂದು ಸರಿನೂ ಮಾಡಿಲ್ಲ. ಚಾನ್ಸ್ ಸಿಕ್ಕರೆ ಮಾಡಬೇಕು ಅಂತ ಇದ್ದೀವಿ. ಹರೇ ಕೃಷ್ಣ. ನನ್ನ ಹೆಸರು ಸವಿತಾ. ನಾನು ಓದ್ತಿರೋದು BSc ಡಿಗ್ರಿ ಫೈನಲ್ ಇಯರ್. ನನಗೆ ಇಸ್ಕಾನಲ್ಲಿ ಯಾವಾಗಿಂದ ನಾನು ಬರ್ತಿದ್ದೀನಿ ಅಂತಂದರೆ, ನಮ್ಮ ಮನೆ ಕಡೆ ಎಲ್ಲ ಟೆಂಪಲ್ಸಲ್ಲಿ ಮಾತಾಜೀಸ್ ಬಂದು ಕ್ಲಾಸಸ್ ತೊಗೋತಾಯಿದ್ರು. ಅಲ್ಲಿಂದ ನನಗೆ ಅವ್ರ ಕೀರ್ತನ, ಅವ್ರ ಕಥೆಗಳು ಎಲ್ಲ ಕೇಳಿಸ್ಕೋತಾ ನನಗೆ ಇಂಟ್ರೆಸ್ಟ್ ಬಂತು. ಬೇರೆ ಟೆಂಪಲ್ಸ್ಗಿಂತ ಇಲ್ಲಿ ಟೆಂಪಲ್ಸ್ ಅಂದರೆ ಇಸ್ಕಾನ್ ಅಂದ್ರೇ ನಾಲೆಜ್ ಸೀಕೆಬಲ್. ಸೊ ನನಗೆ ಅಲ್ಲಿಂದ ಮಾತಾಜೀಸ್ನ ಕನೆಕ್ಟ್ ಮಾಡಿಕೊಂಡು ಗ್ರೂಪ್ಸ್ ಎಲ್ಲ ಕ್ರಿಯೇಟ್ಸ್ ಮಾಡಿಕೊಂಡು, ಆಮೇಲೆ ನಾನು ಮೊದಲೆಲ್ಲ ಟೆಂಪಲ್ಸ್ಗೆ ಬರೀ ಈವೆಂಟ್ಸ್ ಫೆಸ್ಟಿವ್ಸ್ ಇದ್ದಾಗ ಅಷ್ಟೇ ಬರ್ತಿದ್ದೆ. ಬಟ್ ಇವಾಗ ರೆಗ್ಯುಲರ್ ಬರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ಕಲ್ತಿರೋದು ಏನಂತಂದರೆ, ಬೇರೆ ಟೆಂಪಲ್ಸಿಂದ ಈ ಟೆಂಪಲ್ಸ್ ಬೇರೆ ಟೆಂಪಲ್ಸಿಂದ ಈ ಟೆಂಪಲ್ಸ್ ಇಸ್ಕಾನ್ ಟೆಂಪಲ್ ಬೇರೆಯೇ ರೀತಿ. ಇಲ್ಲಿ ತುಂಬ ಜ್ಞಾನ ಇದೆ, ತುಂಬ ಅಂದರೆ ತುಂಬ. ಇಲ್ಲಿ ನಾವು ತುಂಬ ಸೇವೆಗಳು ಮಾಡೋದು ಸಿಗುತ್ತೆ, ತುಂಬ ಕಲಿಯೋದಕ್ಕೆ ಸಿಗುತ್ತೆ. ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ. ನಾವಂದರೆ ಭಗವಂತನಿಗೆ ಜ್ಯುವೆಲರೀಸ್ ಮಾಡೋದು, ಡೆಕೋರೇಷನ್ ಮಾಡೋದು, ಅಲಂಕಾರ ಮಾಡೋದು, ಆಮೇಲೆ ಡೈಲಿ ಭಗವದ್ಗೀತಾ ಓದೋದು. ಆಮೇಲೆ ನನಗೆ ಚಾಂಟಿಂಗಲ್ಲಿ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಇವಾಗೆಲ್ಲ ಸಾಧನ ಕೂಡ ನನಗೆ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಟೆಂಪಲಿಂದ ಬಂದು ನನಗೆ ಪೇಷನ್ಸ್ ಕಲ್ತಿದ್ದೀನಿ ನಾನು.
ಜಾಸ್ತಿ ಮೊದಲೆಲ್ಲ ಸ್ವಲ್ಪ ಏನೇ ಆದರೆ ಸಡನ್ನಾಗಿ ರಿಯಾಕ್ಟ್ ಮಾಡೋದು ಇದು ಮಾಡ್ತಿದ್ದೆ. ಬಟ್ ಇವಾಗಂದರೆ ಪೇಷನ್ಸ್ ಬಂದಿದೆ ಆ್ಯಂಡ್ ಆ್ಯನ್ಸೈಟೀಸ್ ಎಲ್ಲ ನಮಗೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ಅಷ್ಟೇ. ಹಾಂ, ಎಸ್ ಪ್ರಭು. ಇಲ್ಲಿ ಟ್ರಿಪ್ಸ್ ಕಂಡಕ್ಟ್ ಮಾಡ್ತಾರೆ, ಯಾತ್ರಾಸ್ ಕಂಡಕ್ಟ್ ಮಾಡ್ತಾರೆ. ಅಹೋಬಿಲಂ ಯಾತ್ರಾ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಟ್ರೆಕ್ಕಿಂಗ್ ಮಾಡೋದಾಗಲಿ, ಎಲ್ಲ ದೇವ್ರುಗಳನ್ನ ಕಣ್ಣು ತುಂಬ ದರ್ಶನ ಮಾಡಿಸ್ಕೊಳ್ಳೋದಾಗಲಿ ನನಗೆ ತುಂಬ ಬ್ಲಿಸ್ಫುಲ್ಲಾಗಿ ಫೀಲ್ ಆಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ದಿವ್ಯತೇಜ. ನಾನು MSc ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದೀನಿ ಪ್ರೆಸೆಂಟ್. ಆ್ಯಂಡ್ ನಾನು ಟೆಂಪಲ್ಗೆ ಕನೆಕ್ಟ್ ಆಗಿದ್ದು 1.5 ಇಯರ್ ಆಯಿತು. ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಮೇನ್ ಕಾರಣ ಪ್ರಭುಪಾದ್ ಬುಕ್ಸ್. ಲೈಕ್ ಬಿ ಎಡ್ ಫೈನಲ್ ಇಯರಲ್ಲಿ ನಂಗೆ ಪ್ರಭುಪಾದ್ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಜೊತೆ. ಆಗಿಂದ ಓದ್ತಾ ಲೈಕ್ ಏನೋ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಏನೋ ಇಂಟ್ರೆಸ್ಟಿಂಗ್ ಅಂತ ಅನಿಸಿ ಸ್ಲೋಲಿ ಹಂಗೆ ಟೆಂಪಲ್ಗೆ ಕನೆಕ್ಟ್ ಆಗಿದ್ದೀನಿ. ನಾನು ಬರ್ತಾಯಿದ್ದೆ. ಹಂಗೆ ಕನೆಕ್ಟ್ ಆಗ್ತಾ ಒಂದು ಕೆಲವು ದಿನಗಳ ನಂತರ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಆವಾಗ ಲೈಕ್ ಸ್ಟಾಪ್ ಆಗಿತ್ತು ಎಲ್ಲನೂ, ಓದೋದು ಚಾಂಟಿಂಗ್ ಎಲ್ಲನೂ ಸ್ಟಾಪ್ ಆಗಿದ್ದಾಗ ಮತ್ತೆ ನನಗೆ ಭರವಸೆ ಲೈಕ್ ತುಂಬ ಡಿಪ್ರೆಷನಲ್ಲಿ ಇದ್ದೆ ನಾನು. ನಂತರ ಬುಕ್ಸ್ ಓದ್ತಾ ಜಪ ಮಾಡ್ತಾ ಎಲ್ಲ ಭಕ್ತರ ಜೊತೆಗೆ ಇರ್ತಾ ಲೈಕ್ ಮಾತಾಜೀಸ್ ಗೈಡೆನ್ಸಲ್ಲಿ, ನನ್ನ ಫ್ರೆಂಡ್ ಗೈಡೆನ್ಸಲ್ಲಿ ಹೀಗೆ ಇರ್ತಾ ಅವ್ರು ಹೇಳಿಕೊಟ್ಟಿದ್ದನ್ನು ಮಾಡ್ತಾ ನನಗೆ ಇನ್ನೂ ಕನೆಕ್ಟ್ ಆಗಿದೆ, ಟೆಂಪಲ್ಗೆ ಕನೆಕ್ಟ್ ಆಗಿದೆ ನಾನು. ಆವಾಗ ಸ್ವಲ್ಪ ನಂಗೆ ನೆಮ್ಮದಿ ಅಂತ ಬಂದು ಒಂಚೂರು ಹ್ಯಾಪಿನೆಸ್ ಮತ್ತು ಸ್ಟಾರ್ಟಾಗಿ ಚೆನ್ನಾಗಿ ಅನಿಸಿತು ನನಗೆ. ಆವಾಗ ಈ ಥರ ಬುಕ್ಸ್ ಥ್ರೂ ಮೇನ್ ಕನೆಕ್ಟ್ ಆಗಿದ್ದು ನಾನು ಟೆಂಪಲ್ಗೆ ಬುಕ್ಸ್ ಥ್ರೂ ಕನೆಕ್ಟ್ ಆಗಿದ್ದು. ಆ್ಯಂಡ್ ಟೆಂಪಲ್ಗೆ ಇನ್ನೊಂದು ಬರ್ತಾ ಇದ್ದಂಗೆ ತುಂಬ ಸರ್ವಿಸಸ್ ಮಾಡ್ತಾ ಕಲ್ತಿದ್ದೀನಿ. ಫ್ಲವರ್ಸ್ ಗಾರ್ಲೆಂಡ್, ಭಗವಂತನಿಗೆ ಫ್ಲವರ್ ಗಾರ್ಲೆಂಡ್ ಮಾಡೋದು, ಮತ್ತು ಇಲ್ಲೆಲ್ಲ ರಂಗೋಲಿ ಸೇವೆ ಮಾಡೋದು, ನಮ್ಮ ಕಿಶೋರೀಸ್ ಜೊತೆಗೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಹ್ಯಾಪಿಯಾಗಿ ಫೀಲ್ ಆಗ್ತೇನೆ. ನೆಕ್ಸ್ಟ್ ಇಲ್ಲಿ ಯಾತ್ರೆಗಂತಂದರೆ ನಾನು ಫಸ್ಟ್ ಒಂದೇ ಯಾತ್ರೆಗೆ ಹೋಗಿದ್ದು ಪುಣೆಗೆ. ಅಲ್ಲಿ ಪ್ರೇಮ್ ಸಂಕೀರ್ತನ್ಗೆ ಹೋಗಿದ್ವಿ. ಅಲ್ಲಿ ಲೈಕ್ ಕೀರ್ತನಲ್ಲಿ ಪಾಲ್ಗೊಂಡು ಲೈಕ್ ಅದು ಬೇರೆಯೇ ಹ್ಯಾಪಿನೆಸ್. ಅಲ್ಲಿ ಹಾಡು ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ಥ್ರೂ ತುಂಬಾ ಹ್ಯಾಪಿನೆಸ್ ಆಗಿತ್ತು. ಅಲ್ಲಿಂದ ಇನ್ಸ್ಪೈರ್ ಆಗಿ ಒಂದೊಂದು ಕೀರ್ತನೆ ಕಲಿತಾ ಇದ್ದೀನಿ ಪ್ರೆಸೆಂಟಾಗಿ. ಮತ್ತು ಆ್ಯಕ್ಟಿವಿಟೀಸ್ ಲೈಕ್ ಡ್ರಾಮಾ ಮಾಡ್ತೇವೆ. ಇನ್ನು ಲೈಕ್ ಭಗವಂತನ ವಸ್ತ್ರಗಳಲ್ಲಿ ಔಟ್ಫಿಟ್ಸಲ್ಲಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೇವೆ ಮಾತಾಜೀಸ್ಗೆ. ಮತ್ತು ಇನ್ನು ಬೊಕೆ ಸರ್ವಿಸಸ್ ಅಂತ ಟೆಂಪಲ್ ಹಾಲ್ ಡೆಕೋರೇಷನ್ಸ್ ಫೆಸ್ಟಿವಲ್ ಟೈಮಲ್ಲಿ ಎಲ್ಲನೂ ಮಾಡ್ತಾ ಇರ್ತೀವಿ. ಮೇನ್ ಅಂತಂದರೆ ಕರ್ತಾಲ್ ಮೃದಂಗನೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ನಾವು ಸಂಡೇ ಬಂದಂಗೆಲ್ಲ. ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿಲಾ ಪ್ರಭುಪಾದಕ್ಕೆ ಜೈ. ನನ್ನ ಹೆಸರು ಶ್ರೀರಾಮಕೃಷ್ಣ ಮಿತ್ರ ದಾಸ. ನಾನು ಒಂದು ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇಸ್ಕಾನ್ಗೆ ಸುಮಾರು 10 ವರ್ಷ ಹಿಂದೆ ನನಗೆ ಇಸ್ಕಾನ್ ಸಿಕ್ಕಿದೆ. ನಾನು ಸ್ಟೂಡೆಂಟ್ ಇರುವಾಗ ನನಗೆ ಇಸ್ಕಾನ್ ಪರಿಚಯ ಆಯಿತು ನನ್ನ ಫ್ರೆಂಡ್ಸಿಂದ. ಇಸ್ಕಾನ್ ಅಂದರೆ ಇದು ಒಂದು ಹೆಂಗಂದರೆ ಶಿಲಾ ಪ್ರಭುಪಾದರು ಹೇಳ್ತಾರೆ, ಇದೊಂದು ಸೊಸೈಟಿ. ಈ ಸೊಸೈಟಿ ಏನು ಮಾಡ್ತಾಯಿದೆ ಅಂದರೆ ಎಲ್ಲ ಬ್ರಾಹ್ಮಣ ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ತಾಯಿದೆ.
ಸೊಸೈಟಿಯಲ್ಲಿ ನಾವು ಜೀವನ ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಪಾಪಮಯ ಜೀವನ ಮಾಡ್ತಾಯಿದ್ದೀವಿ. ಅದರ ಗುರುಗಳು ಶಿಲಾ ಪ್ರಭುಪಾದರು ಅವರೊಂದು ಕೃಪೆಯಿಂದ ನಮಗಿದೆಲ್ಲ ಸಿಕ್ಕಿದೆ. ಮೇಯ್ನು ಒಂದು ವರ್ಕ್ ಮಾಡ್ತಾ ಇದು ಭಗವಂತನ ಸೇವೆ ಮಾಡೋದಂದರೆ ಸ್ವಲ್ಪ ಲೈಫು ಟೈಮಿಂಗ್ಸು ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಅನ್ನಿಸ್ತದೆ. ಆದರೂ ಭಗವಂತನ ಕೃಪೆಯಿಂದ ಎಲ್ಲ ವೈಷ್ಣವರ ಕೃಪೆಯಿಂದ ನಾವು ಇದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನನಗೆ ಇಸ್ಕಾನಲ್ಲಿ ಏನು ಇಷ್ಟ ಆಗ್ತದಂದರೆ ಭಗವಂತನ ಮುಂದೆ ಸಂಕೀರ್ತನ ಮಾಡೋದು, ಭಗವಂತನ ಮುಂದೆ ಡ್ಯಾನ್ಸ್ ಮಾಡೋದು ಮತ್ತು ಎಲ್ಲರಿಗೂ ಪ್ರಸಾದ ಅನಿಸೋದು, ಇದೆಲ್ಲ ನನಗೆ ತುಂಬ ಇಷ್ಟ ಅನ್ನಿಸ್ತದೆ. ಈಗ ನಾವು ಇಸ್ಕಾನ್ಗೆ ಬಂದಿಲ್ಲ ಅಂದರೆ ಈ ಟೈಮಲ್ಲಿ ನಾವು ನಾರ್ಮಲಾಗಿ ಸಂಡೇ ಬಂದಿದ್ರೆ ಒಂದು ಟಿ ವಿ ಮುಂದೆ ಕೂತ್ಕೊಂಡು ಎಲ್ಲ ಸಿನಿಮಾ, ಕ್ರಿಕೆಟ್ ಮ್ಯಾಚಸ್ಸು ಅದು ಇದು ಎಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ. ಅದೆಲ್ಲ ಮಾಡಿದ್ರೆ ಜಸ್ಟ್ ಒಂದು 2 hours 3 hours ನಾವು ಅದು ನೋಡುವಾಗ ನಮ್ಗೆ ಸಂತೋಷ ಅನ್ನಿಸ್ತದೆ. ಬಟ್ ಅದು ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಗೆ ಒಂಥರ ಒಂದು ಭಯ ಫೀಲಿಂಗ್ ಆಗುತ್ತೆ. ಅದು ಹೆಂಗಂದರೆ ನೆಕ್ಸ್ಟ್ ನಮ್ಮ ಲೈಫ್ ಏನಾಗುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಯಿತು ಅದೆಲ್ಲ ನೆನಪು ಬರುತ್ತೆ. ಅದೆಲ್ಲ ನೆನಪು ಬಂದಮೇಲೆ ನಮಗೊಂಥರ ಭಯ ಅನ್ನಿಸ್ತದೆ. ಬಟ್ ನಾವು ಯಾವಾಗ ಇಲ್ಲಿ ಬಂದು ಇಸ್ಕಾನಲ್ಲಿ ನಾವು ಭಗವಂತನ ಮುಂದೆ ಭಗವಂತನ ಕಥಾ, ಭಗವಂತನ ಕೀರ್ತನ, ಭಗವಂತನ ಪ್ರಸಾದ, ಭಗವಂತನ ಭಕ್ತರ ಜೊತೆ ಇರ್ತೀವೋ ಅಂಥ ಭಯ ಸಿಚುವೇಶನ್ ನಮ್ಗೆ ನೆನಪೇ ಬರೋಲ್ಲ. ಎಲ್ಲ ನಾರ್ಮಲಾಗಿ ಹೋಗ್ತಾ ಇರ್ತದೆ. ಬಟ್ ಯಾರ್ಯಾರು ಇಲ್ಲಿ ದೇವಸ್ಥಾನಕ್ಕೆ ಬರಲ್ಲನ ಅವರೆಲ್ಲ ಒಂಥರ ಅದೇ ಲೈಫ್ ನಿಜ ಅಂದ್ಕೊಂಡು ತುಂಬ ಕ್ರಿಟಿಕಲ್ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಬಟ್ ಇದು ಎಲ್ಲ ಇಸ್ಕಾನ್ ಸಂಸ್ಥೆ ಸೊಸೈಟಿಯಲ್ಲಿ ಭಕ್ತನ ತಯಾರು ಮಾಡ್ತದೆ. ಇದು ತುಂಬ ವ್ಯಾಲ್ಯೂಬಲ್ ಥಿಂಗ್. ಇದು ಎಲ್ಲರೂ ತಗೊಂಡು ಅವ್ರ ಜೀವನ ಉದ್ಧಾರ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಮಕ್ಕಳೆಲ್ಲ ಹೇಗೆ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ? ಮಕ್ಕಳನ್ನ ಹಿಂಗೆ ನೀವು ಇನ್ವಾಲ್ವ್ ಮಾಡಿಸ್ತಾ ಇದ್ದೀರಾ, ಏನು ಅನಿಸುತ್ತೆ ಭಕ್ತಿ ಮಾಡೋದ್ರಿಂದ? ನನಗೂ ನನ್ನ ಮಿಸ್ಸಸ್ಸು ಹೆಂಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಭಕ್ತಿಯಲ್ಲಿ ಮತ್ತು ಪರ್ಸನಲ್ ಲೈಫಲ್ಲಿ? ನನ್ನ ಮಿಸ್ಸಸ್ಸು ಸೂರ್ಯಕಾಂತ್ ಹರಿಣಿ ದೇವಿದಾಸಿ. ಆ್ಯಕ್ಚುಲಾಗಿ ನಾನು ಮ್ಯಾರೇಜ್ ಮೊದಲೇ ನಾನು ಭಕ್ತಿ ಬಗ್ಗೆ ನನಗೆ ಗೊತ್ತು. ಆದರೂ ನಾನು ಅಷ್ಟು ಸೀರಿಯಸ್ ಆಗಿ ನಾನು ಮಾಡ್ತಾ ಇರಲಿಲ್ಲ. ಅವರು ಮದುವೆ ಆದಮೇಲೆ ನನಗೂ ಭಕ್ತಿ ಇನ್ನೂ ನಾನು ಸೀರಿಯಸ್ ಮಾಡ್ತಾಯಿಲ್ಲ. ಬಟ್ ಅವರಿಂದ ನನಗೂ ತುಂಬ ಅನುಕೂಲ ಸಹಾಯ ಆಗ್ತಾಯಿದೆ. ಇನ್ನು ಮಕ್ಕಳನ್ನ ಕೃಷ್ಣ ಕಾನ್ಷಿಯಸಲ್ಲಿ ಹೆಂಗೆ ನಾವು ಎಂಕರೇಜ್ ಮಾಡಬೇಕು ಅಂತಂದರೆ ಅವ್ರಿಗೆ ತುಂಬ ಬುದ್ಧಿಶಕ್ತಿ ಇರ್ತದೆ ಮಕ್ಕಳಿಗೆ. ಅವ್ರಿಗೆ ನಾವು ಸಿನಿಮಾ ತೋರಿಸಿ ಕ್ರಿಕೆಟ್ ಮ್ಯಾಚಸ್ ಅದು ಇದು ತೋರಿಸಿದ್ರೆ ಅವ್ರ ಬುದ್ಧಿ ಎಲ್ಲ ಇದಾಗುತ್ತೆ. ಈಗ ನನ್ನ ಮಗ ವಿನಯ್ ಕೃಷ್ಣ ಅಂತ, ಇವರು 2000 ಇಯರಲ್ಲಿ ಕರೋನಾ ಬರುವಾಗ ಇವ್ರ ಮನೇಲಿ ಕೂತ್ಕೊಂಡು ಒಂದು ಚಾಪ್ಟ್ರೆಲ್ಲ ಇವರು ಕಂಠಸ್ಥ ಮಾಡಿದ್ದಾರೆ, ಭಗವದ್ಗೀತಾ 9 ಚಾಪ್ಟರ್. ನನಗೆ ಆವಾಗ ಅನಿಸ್ತು ಮಕ್ಕಳಿಗೆ ಎಷ್ಟು ಇಂಟೆಲಿಜೆನ್ಸ್ ಇರ್ತದೆ, ಅದು ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಅವ್ರು ಹೆಂಗೆ ಇದು ಮಾಡ್ತಾರಂತ ಅದಕ್ಕೂ ಒಂದು ನನಗೆ ಲೈವ್ ಎಕ್ಸಾಂಪಲು ನಾನು ನೋಡಿದ್ದೀನಿ. ಈ ಥರ ಇಸ್ಕಾನ್ ನಮ್ಮ ಸಂಸ್ಥೆ ಚಿಲ್ಡ್ರನ್ಸ್ಗೂ ಮಕ್ಕಳಿಗೆಲ್ಲ ಇದೆಲ್ಲ ಸಣ್ಣ ವಯಸ್ಸಿಂದ ಇದು ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಅವ್ರ ಜೀವನದಲ್ಲಿ ಮುಂದೆ ಬರೀತಾರಂತ ನಾನು ಇಷ್ಟಪಡ್ತೀನಿ. ಹರೇ ಕೃಷ್ಣ. ನನ್ನ ಹೆಸರು ಸುವರ್ಣಕಾಂತಿ ಹರಿಣಿ ದೇವಿದಾಸಿ. ನಾವು ಇಸ್ಕಾನ್ಗೆ ತುಂಬ ಖುಷಿಯಿಂದ ಬರ್ತೀವಿ. ಇಲ್ಲಿ ಗೋಶಾಲೆ, ಆಮೇಲೆ ನನ್ನ ಮಗನಿಗೆ ಇಲ್ಲಿ ಗುರುಕುಲ ಎವ್ರಿ ಸಂಡೇ ಇರುತ್ತೆ. ಶ್ಲೋಕ ಹೇಳ್ಕೊಡೋದು, ಭಜನೆ ಹೇಳ್ಕೊಡೋದು. ಸೊ ತುಂಬ ಸಂತೋಷದಿಂದ ನನ್ನ ಮಗ ಕೂಡ
ಟೆಂಪಲ್ಗೆ ಬರಬೇಕಂದ್ರೆ ತುಂಬ ಇಷ್ಟಪಡ್ತಾನೆ. ಆ ಒಂದು ಇದರಿಂದ ಗೋಶಾಲ ಆಗಿರ್ಬೋದು, ಟೆಂಪಲ್ ಆ್ಯಕ್ಟಿವಿಟೀಸ್ ಎಲ್ಲ ನಮಗೆ ಇಷ್ಟ ಆಗುತ್ತೆ. ಏನು ಮಾಡ್ತೀರಾ ಆ್ಯಕ್ಟಿವಿಟೀಸು? ಸಂಡೇ ಮಂಗಳಾರತಿಗೆ 4:30ಗೆ ಬರ್ತೀವಿ. ಏನಿದ್ರೂ ಸೇವೆ ಮಾಡ್ತೀವಿ. ಅಂದರೆ ಭಗವಂತನಿಗೆ ಅಲಂಕಾರ ಇರ್ಬೋದು, ಟೆಂಪಲಲ್ಲಿ ಕ್ಲೀನಿಂಗ್ ಇರ್ಬೋದು, ಕುಕ್ಕಿಂಗಲ್ಲಿ ಯಾವಾಗಾದರೂ ವೆಜಿಟೇಬಲ್ ಕಟ್ಟಿಂಗು, ಆಮೇಲೆ ರಂಗೋಲಿ ಸೇವಾ, ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ. ಟೆಂಪಲಲ್ಲಿ ಪಾತ್ರೆ ತೊಳೆಯೋದು ನನಗೆ ತುಂಬ ಇಷ್ಟ. ಸೊ ಅವಾಗವಾಗ ಯಾವ ಸೇವೆ ಸಿಗುತ್ತೋ ಎಲ್ಲ ಸೇವೆನೂ ಇಷ್ಟ, ಪರ್ಟಿಕ್ಯುಲರಾಗಿ ಇದು ಅಂತ ಏನಿಲ್ಲ. ಅದರಿಂದ ನನಗೆ ತುಂಬ ಖುಷಿ ಸಿಗುತ್ತೆ. ಎಷ್ಟು ನಾವು ಈ ಸೇವೆಗಳಲ್ಲಿ ತೊಡಗ್ತಾ ಇದ್ದೀವಿ ಅಷ್ಟು ಸಮಾಧಾನವಾಗಿ ಇರ್ಬೋದು, ಶಾಂತಿಯಿಂದ ಇರ್ಬೋದು, ಅದು ನನಗೆ ಫೀಲ್ ಆಗಿದೆ. ಸಂಬಂಧಿಕರು ಎಲ್ಲ ದೂರದಲ್ಲಿದ್ದಾರೆ. ಸೊ ಆದರೂ ನಾವು ಯಾರ ಜೊತೆ ಕನೆಕ್ಷನ್ ಇಟ್ಕೊಂಡಿಲ್ಲ. ಮಾತಾಡ್ತಾರೆ ಅವರು ಅವ್ರಿಗೆ ಇಷ್ಟ ಬಂದಂಗೆ. ಆದರೆ ನಮಗೆ ಗೊತ್ತಾಗಿದೆ ಟೆಂಪಲ್ಗೆ ಬಂದಾಗಿಂದ ನಮ್ಮದು ಸಂಬಂಧ ಭಗವಂತನ ಜೊತೆಗಿದೆ, ಆಮೇಲೆ ಇಲ್ಲಿರುವಂಥ ವೈಷ್ಣವರ ಜೊತೆಗೆ. ಸೊ ಅದು ಎಲ್ಲ ನಮಗೆ ಜಾಸ್ತಿ ಮನಸ್ಸಿಗೆ ಸಂತೃಪ್ತಿ ಕೊಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಕರನ್ನ ನಾವು ಅಷ್ಟೇನು ಹಚ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ಅಮ್ಮ ಅಪ್ಪ ಸ್ವಲ್ಪ ಅವಾಗವಾಗ ಮನೆಗೆ ಬಂದವಾಗ ಸ್ವಲ್ಪ ಅಪೋಸ್ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಸ್ವಲ್ಪ ಧಾಮಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಬಂದ್ವಿ. ಬೃಂದಾವನ್ಗೆ ಯಾತ್ರೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ಅವ್ರಿಗೂ ಇಲ್ಲಿರುವಂಥ ಸಿಸ್ಟಮ್ ಎಲ್ಲ ಅವ್ರಿಗೂ ಇಷ್ಟ ಆಯಿತು. ಇಸ್ಕಾನ್ ಅಂದರೆ ಸುಮ್ಮನೆ ಒಂದು ಇದರಿಂದ ಬ್ಲೈಂಡಾಗಿ ಯಾರೂ ಫಾಲೋ ಮಾಡ್ತಾ ಇಲ್ಲ. ಸೈಂಟಿಫಿಕ್ ರೀಸನ್ಸ್ ಎಲ್ಲ ಹೇಳಿದ್ವಿ ಹಿಂಗಿದೆ ಅಂತ. ಸೊ ಅವರು ಅರ್ಥ ಮಾಡಿಕೊಂಡ್ರು. ಸೊ ಇವಾಗ ಅವರು ಜಪ ಮಾಡ್ತಾ ಇದ್ದಾರೆ. థ్యాంక్ యూ. హరే కృష్ణ. హరే కృష్ణ. నా పేరు ముడుమల్ గీత. నేను హౌస్ వైఫ్. సుమారుగా ఒక 10 సంవత్సరాల నుంచి నేను ఇస్కాన్ టెంపుల్కి కనెక్ట్ అయ్యాను. 8 ఇయర్స్ నుంచి నేను కంపల్సరీగా ప్రతి సండే వస్తున్నాను. మరియు అన్ని టెంపుల్లో జరిగే అన్ని ఫెస్టివల్స్లో కార్యక్రమాలలో పాల్గొంటున్నాను. ప్రతి సండే కూడా ఒక 6-7 అవర్స్ ఇక్కడ స్పెండ్ చేస్తాము. ఇక్కడ కావాల్సిన వివిధ సేవలు ఉంటాయి. మనకి ఆ సేవ, భగవంతుని సేవ కూడా మేము చేస్తాము. ఇక్కడ భౌతిక ప్రపంచంలో ఈ ఆధ్యాత్మిక ప్రపంచం, ఈ కృష్ణ చైతన్య సంఘం అంటే ఇది మన శ్రీల ప్రభుపాదుల వారు ఈ మానవ సమాజానికి అందించిన ఇది ఒక గొప్ప వరము. కృష్ణ చైతన్య సంఘము వేరే వేరే ఫిలాసఫీ, వేరే వేరే భక్తి అనేది ఉంది. కానీ అసలైన భక్తి అంటే ఈ కృష్ణ చైతన్యమే. ఇక్కడ ఏమంటే ప్రతిదీ కూడా శాస్త్ర ప్రకారము, గురువులు చెప్పినట్టుగా శాస్త్ర పద్ధతి ప్రకారము ఏ విధంగా అనుసరించాలో ప్రతిదీ కూడా మనకు చాలా చక్కగా బోధిస్తారు ఇక్కడ ఉన్న ప్రభుజీస్ అందరూ. ప్రతి ఒక్కరు కూడా యూనిటీగా ఉంటారు. కుల మత భేదాలు లేవు. వేరే వేరే టెంపుల్కి వెళ్తే మనకు భగవంతుని గర్భగుడిలోకి ప్రవేశము లేదు. అక్కడ దేవుణ్ణి ముట్టనివ్వరు. మనం ఊరికే నమస్కారం చేసి హారతి మొక్కి వెళ్ళాల్సిందే. కానీ ఇక్కడ మనం అన్ని నియమాలు పాటిస్తే భగవంతునికి మనం అన్ని సేవలలో చేసే అవకాశం మనకు లభిస్తుంది. భగవంతుని ఇక్కడ తారతమ్య భేదాలు అనేది ఉండదు. అందరు యూనిటీగా వసుదైక కుటుంబంలో ఉంటారు. మనకి ఇక్కడ యూట్యూబ్లో కూడా చాలా ఇప్పుడు ప్రవచనాలు చాలా వస్తున్నాయి. ప్రతి ఒక్కరు కూడా ప్రవచనాలు వినండి. అసలు ఆధ్యాత్మికత గురించి చాలా బాగా చెప్తున్నారు, అందరూ వినండి. కానీ కొంతమంది వేరే వేరే ప్రచారాలు చేస్తున్నారు, ఇస్కాన్ మీద తప్పుడు ప్రచారాలు చేస్తున్నారు. కానీ అవన్నీ అపోహ మాత్రమే. ఇక్కడ ఎలాంటిది లేదు. ప్రతి ఒక్కరు మాతాజీ, ప్రభుజీ అని సంబోధిస్తూ స్త్రీలను గౌరవిస్తూ ఒకరికొకరు చాలా యూనిటీగా ఐకమత్యంగా ఉంటారు. తప్పుడు ప్రచారాలను ఎవ్వరు నమ్మొద్దు. కొంతమంది దుష్ప్రచారాలు చేస్తున్నారు, కానీ అవన్నీ ఉట్టివే. ప్రతి ఒక్కరూ దయచేసి హరే కృష్ణ మహామంత్రం ఈ లోకానికి అందించిన గొప్ప వరము. అన్ని మంత్రాల కన్నా అది గొప్పది. నామస్మరణ ఈ కలియుగానికి మనకు నామస్మరణ మాత్రమే చాలా ఇంపార్టెంట్. మనకు చాలా ఈజీ మెథడ్. ప్రతి ఒక్కరూ హరే కృష్ణ మహామంత్రాన్ని జపించండి. మీకు అందుబాటులో ఉన్న ఇస్కాన్ టెంపుల్స్కి వెళ్ళండి. అక్కడ వెళ్ళి చూడండి, మీకు అర్థమవుతుంది. భౌతికంగా ఉన్నప్పుడు ఇస్కాన్లో జాయిన్ కాకముందు మా లైఫ్ ఏమిటంటే
ఊరికే మామూలుగా గృహస్థ జీవితం మన ఇంట్లో మామూలుగా ఇంట్లో సేవలు చేయడము, తినడం, పండుకోవడం, వేరే 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 విషయాలకు ఇంపార్టెంట్ ఇచ్చి టైం వేస్ట్ వృధా చేసేవాళ్ళము. ఇప్పుడు భగవద్గీత భాగవత అధ్యయనం చేయడము, 16 మాలల జపం చేయడం, ప్రవచనాలు చదవడము, మా టైం అంతా ఆధ్యాత్మికానికి ఇంకా సరిపోవడం లేదు. ఇంకా టైం ఉంటే బాగుండు అనిపిస్తుంది. ఇన్ని రోజులు మాకు పుట్టిన తర్వాత ఇన్ని రోజులకి భక్తి అనేది లభించింది. ఇంతకుముందే ఏంటి ఇంకా మేము ముందుకు వెళ్ళే వాళ్ళం కదా, భక్తిలో చాలా లేటుగా తెలుసుకున్నాం అనిపిస్తుంది. అప్పుడు ప్రతి ఈర్ష, ద్వేషము, అసూయ అనేవి మాలో చాలా ఉండేవి. అందరు మామూలుగా భౌతిక ప్రపంచంలో ఉన్నట్టు కూడా మేము ఉండేవాళ్ళము. కానీ ఇప్పుడు చాలా మాలో మార్పు వచ్చింది, కుటుంబంలో మార్పు, మాలో మార్పు వచ్చింది. ఇవన్నీ కూడా ఈ భక్తి చేయడం వల్లే చాలా మార్పు అనేది భక్తి వల్ల మాత్రము తప్పకుండా వస్తుంది. భౌతికమైన కోరికలు అవన్నీ కూడా ఈ భక్తి మార్గంలోకి వచ్చిన తర్వాత చాలా తగ్గిపోతాయి. అప్పటి లైఫ్కి ఇప్పటి లైఫ్కి చాలా డిఫరెన్స్ ఉంది. ప్రతి ఒక్కరికి కూడా భగవంతునికి సమర్పణ చేసిన ప్రసాదాన్ని ప్రతి ఒక్కరికి అందిస్తారు. అది చాలా నచ్చింది నాకు. ఏ గుడికి వెళ్ళినా కానీ ప్రసాదం అంటే ఊరికే దొన్నె ప్రసాదం ఇచ్చి పంపిస్తారు. అదే దొరికితే దొరుకుతుంది, లేకపోతే లేదు. కానీ ఇక్కడ ప్రతి ఒక్కరికి భగవంతుడి ప్రసాదాన్ని ఇస్తారు. ఎందుకంటే ఆ ప్రసాదం తినడం వల్ల వాళ్ళలో కూడా మార్పు వస్తుంది. వాళ్ళలో ఉన్న చెడు ఆలోచనలు, చెడు భావనలు తొలగిపోతాయి. వాళ్ళకు కూడా మంచి జరగాలనే ఒక ఉద్దేశం. భగవంతుని ప్రసాదం ప్రతి ఒక్కరికి అందాలనేది ఇక్కడ ప్రతి సండే కూడా ఇక్కడ దాదాపుగా 200 మెంబర్స్కు అన్నదానం జరుగుతుంది. మళ్ళీ ఫెస్టివల్స్ అప్పుడైతే 1000 పీపుల్స్ కూడా అన్నదానం జరుగుతుంది. ఇక్కడ రాయచూరులో అనేక ప్రాంతాలలో కూడా అన్నదాన సమర్పణ జరుగుతుంది. మొన్న అక్కడ హరిద్వార్ అక్కడ కుంభమేళలో కూడా ఇస్కాన్ తరఫున ప్రతిరోజు కొన్ని లక్షల మందికి అన్నదానం జరిగింది. అది ఒక ఇస్కాన్ సంస్థ మాత్రమే చేయగలదు, అది ఇస్కాన్కే చెందుతుంది. హరే కృష్ణ. హరే కృష్ణ. ಹರೇ ಕೃಷ್ಣ. ನನ್ನ ಹೆಸರು ಸಸಿಮುಖಿ ಸಖಿ ದೇವಿದಾಸಿ. ನಾನು ಇಸ್ಕಾನಿಗೆ ಬರ್ತಾ ಇರೋದು 10 ವರ್ಷ ಆಯಿತು. ಇಸ್ಕಾನ್ಗೆ ಜಾಯ್ನ್ ಆಗಿ ಇಸ್ಕಾನಿಗೆ ಬರ್ತಾ ಇರೋದು 10 ವರ್ಷ ಆಯಿತು. ಮತ್ತು ನಾನು ಎಷ್ಟಕ್ಕೂ ಮುಂಚೆ ಇಸ್ಕಾನ್ ನಾನು ಯಾವ ರೀತಿ ಜಾಯ್ನ್ ಆಗಿದೆ ಅಂತಂದರೆ, ನನ್ನ ಮಗಳು 7th ಸ್ಕೂಲ್ಗೆ ಲಯನ್ಸ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಇಸ್ಕಾನ್ ಕಡೆಯಿಂದ ಕೆಲವು ಜನ ಮಾತಾಜಿಸ್ ಪ್ರಭುಜಿಸ್ ಹೋದಾಗ ಅಲ್ಲಿ ಕಲರ್ ಡ್ರಾಯಿಂಗು ಇದೆಲ್ಲ ಕಾಂಪಿಟೇಷನ್ ಇದೆ ಅಂತ ಅವ್ರು ಹೇಳಿದ ಮೇಲೆ ಅವಳು ಹಾಗೆ ಬಂದಳು. ಆಮೇಲೆ ಪೇರೆಂಟ್ಸ್ ಬನ್ನಿ ಅಂತ ಹೇಳಿದರು. ಸಂಡೇ ಹೋದೆ ನಾನು. ಅಲ್ಲೋದ್ಮೇಲೆ ತುಂಬ ನನಗೆ ಇಷ್ಟ ಆಗಿದ್ದು ಏನು ಅಂತಂದರೆ, ಈಗೆಲ್ಲ ನಾವು ಮನೆಯಲ್ಲಿ ನೋಡ್ಬೋದು, ಮನೆಯಲ್ಲಿ ಒಂದು 4 ಜನ ಇರ್ತೀವಿ, ಒಬ್ರಿಗೊಬ್ಬರು ಮಕ್ಕಳಾಯಿತು, ಗಂಡಾಯಿತು, ಹೆಂಡ್ತಾಯಿತು, ಒಬ್ರಿಗೊಬ್ಬರು ಸಪೋರ್ಟ್ ಇರಲ್ಲ. ಏನೋ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಸುಮಾರು ಜನ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಎಲ್ಲ ಪ್ರಭುಜಿಸ್ ಮಾತಾಜಿಸ್ ಇರಬೇಕಾದ್ರೆ ಅಲ್ಲೆಲ್ಲ ಪ್ರಭುಜಿಸ್ ಗಂಡ್ಮಕ್ಳಿಗೆಲ್ಲ ಪ್ರಭುಜಿಸ್ ಅಂತಿದ್ರು, ಹೆಣ್ಮಕ್ಳಿಗೆಲ್ಲ ಮಾತಾಜಿಸ್ ಅಂತಿದ್ರು. ಆದರೆ ನನಗೆ ತುಂಬ ಇಷ್ಟ ಆಯಿತು. ಆದರೆ ಇಲ್ಲಿ ಒಂದು ನನಗೆ ಇಸ್ಕಾನಿಗೆ ಬರೋಕ್ಕೆ ಇದು ಅಂತಂದರೆ ನನಗೆ ಪ್ರೀತಿ. ಅದು ಅಂದರೆ ಬೇರೆ ಬೇರೆ ಇದ್ದಾರೆ, ಬೇರೆ ಬೇರೆ ಮನೇಲಿ ಇದ್ದವರೇ ಹೆಂಗೋ ಅನಿಸುತ್ತೆ. 4 ಜನ ನಾವು ಹೊಂದಾಣಿಕೆ ಇರಲ್ಲ. ಆದರೆ ಬೇರೆ ಬೇರೆ ಜನ ಬಂದು ಎಲ್ಲ ಫ್ಯಾಮ್ಲಿ ಥರ ಇಲ್ಲಿ ಜೊತೆಯಲ್ಲೇ ಮಾಡ್ತಾರೆ. ಜೊತೆಯಲ್ಲೇ ಕೀರ್ತನ, ಮಕ್ಕಳಿಗೆಲ್ಲ ಡ್ಯಾನ್ಸು, ಡ್ರಾಮಾ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆವಾಗಲಿಂದ ನಾನು ಸಂಡೇ ನಾನು ಬರ್ತಾಯಿದ್ದೆ, ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ತುಂಬ ಸಂತೋಷ ಆಯಿತು. ಇಲ್ಲೆಲ್ಲ ಜೊತೆಯಲ್ಲಿ ನಮ್ಮನ್ನು ಪ್ರಸಾದ ಅದೆಲ್ಲ ಅಡುಗೆ ಮಾಡೋಕ್ಕೆ ಅದಕ್ಕೆಲ್ಲ ಕರೆದರು. ತುಂಬ ಇಷ್ಟ ಆಯಿತು. ನಾನು ಇಷ್ಟಕ್ಕೆ ಮುಂದೆ ಇಸ್ಕಾನ್ಗೆ ಜಾಯಿನ್ ಆಗ್ಲಾರ ಮುಂಚೆಗೆ ಹೊರಗಡೆ ಅಂತಂದರೆ ಪೂಜೆಗಳು ಮಾಡ್ತಾಯಿದ್ವಿ, ಸಂಕಷ್ಟಿ, ಲಕ್ಷ್ಮೀ ವ್ರತ, ವರಮಹಾಲಕ್ಷ್ಮಿ ವ್ರತ ಅದೆಲ್ಲ. ಆದರೆ ಈ ಒಂದು ಇಸ್ಕಾನ್ಗೆ ಬಂದ ಮೇಲೆ ಆದರೆ ಭಗವಂತನೇ ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂದರೆ ನನಗೆ ಒಂದು ಪ್ರೀತಿಯಿಂದ ಒಂದು ಹಣ್ಣು, ಒಂದು ಎಲೆ, ಒಂದು ಹೂವು, ಒಂದು ಸ್ವಲ್ಪ ಆದರೂ ನೀರು ನನಗೆ ಅರ್ಪಣೆ ಮಾಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇಲ್ಲಿ ನನಗೆ ಪ್ರೀತಿ, ಭಗವಂತನ ಯಾವ ರೀತಿ ಪ್ರೀತಿಸಬೇಕು, ಸುಮಾರು ದೇವನ ದೇವತೆಗಳು ಪೂಜೆ ಮಾಡ್ತಾಯಿದ್ವಿ. ಆದರೂ ಎಲ್ಲೋ ಒಂದು ಕಡೆ ಅಷ್ಟೊಂದು ಸಂತೋಷ ಅನಿಸ್ತಿರ್ಲಿಲ್ಲ. ನಾ ಇಲ್ಲಿಗೆ ಬಂದಮೇಲೆ ಭಗವಂತನ ಯಾವ ರೀತಿ ಪ್ರೀತಿ ಮಾಡಬೇಕು, ಯಾವ ರೀತಿ ಭಗವಂತನಿಗೆ ನೈವೇದ್ಯ ಹಚ್ಚಿ ಆ ಪ್ರಸಾದ ತಿನ್ನಬೇಕು ಅಂಥೇಳಿ ಇಲ್ಲಿ ಬಂದಮೇಲೆ ಆ ಜ್ಞಾನ ಒಂದು ಗೊತ್ತಾಯಿತು.
ಅದೇ ರೀತಿ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಮಗ ಮಗಳು ತಂಗಿ ಮಗಳು ಎಲ್ಲರೂ ಜೊತೆಯಲ್ಲಿ ಈ ಒಂದು ಇಸ್ಕಾನ್ಗೆ ಬರ್ತಾಯಿದ್ದೀವಿ. ತುಂಬ ಸಂತೋಷ. ಮತ್ತು ಇನ್ನೂ ಇದ್ದರು ನಮ್ಮ ಮನೆಯಲ್ಲಿ ಇದ್ದರು, ನಮ್ಮ ಭಾವ ಆಯಿತು, ಮೈದುನ ಆಯಿತು, ಅವರು ತುಂಬ ಸಪೋರ್ಟಿಯಾಗಿ ನಾವು ಹೋಗ್ತಾಯಿದ್ದೀವಿ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ತುಂಬ ಸಂತೋಷದಿಂದ ಇದು ಮಾಡ್ತಾರೆ. ಅವ್ರನ್ನ ಹಬ್ಬಗಳಿಗೆ ಬರ್ತಾರೆ. ಹರೇ ಕೃಷ್ಣ. హరే కృష్ణ. నా పేరు రాధికా జయప్రద దేవదాసి. దీక్ష పేరు. నేను ఇస్కాన్కి 8 ఏళ్ళ నుంచి వస్తున్నాను. 8 ఏళ్ళ నుంచి వచ్చినా కూడా నేను దీక్ష తీసుకొని 3 years అవుతుంది. నేను భగవద్గీత నుంచి ఇక్కడ వచ్చిన తర్వాత జ్ఞానము అంటే ఏంటి అన్నది, అసలైన జ్ఞానము అన్నది ఏంటి తెలుసుకున్నాం. ఇక్కడ భగవద్గీతలో భగవంతుడు ఏ విధంగా జీవించాలన్న దాని గురించి తెలుసుకొని ఇప్పుడు భౌతిక ప్రపంచం అంతా కూడా ఆనందంగా ఉండాలి, సంతోషంగా కావాలి అని చెప్పి అందరు వెతుకుతున్నారు. ఆ సంతోషం ఆనందం ఇక్కడ మనకు దేని నుంచి వస్తుంది అన్నది తెలుసుకున్నాం. బయట ఏదో ధనమో దేని నుంచో వస్తుందని మనం అనుకుంటాం. బయట ధనం సంపాదించడం వల్లనో లేదంటే మళ్ళీ అందరూ మనకు రిలేషన్స్ వల్లనో దేని నుంచి వస్తుందని తెలుసుకున్నాం. కానీ ఇక్కడ భగవంతుడు జ్ఞానం తెలియడం వల్లనే అన్ని సమస్యలు పరిష్కారం అవుతాయి. భగవద్గీతలో కూడా భగవంతుడు మనకు చెప్తున్నాడు, అన్ని సమస్యలు పరిష్కారం కావాలంటే ఇక్కడ మనకు భగవద్గీత జ్ఞానం ఉండాలి. జ్ఞానం ద్వారానే మనము ఇవన్నీ తెలుసుకోగలుగుతామని చెప్పి తెలుసుకున్నాము. కాబట్టి మేము ఇప్పుడు ఆనందంగా ఉన్నాం. కష్టాలు లేవని కాదు, ఇక్కడ భౌతిక ప్రపంచంలో ఉన్నాము. ఇక్కడ కష్టాలు వస్తుంటాయి, కష్టాలు లేవని కాదు. కష్టాలు వచ్చినా కూడా మేము వాటిని ఎలా ఎదుర్కోవాలి, భక్తి చేస్తుంటే ఆ కష్టాలు వచ్చినాయి వెళ్ళిపోయినాయి కూడా తెలియదు. ఆ ఆనందం మేము పొందుతున్నాం. ఇక్కడ బయట భౌతిక ప్రపంచం అంతా కూడా ఆనందం కావాలని ఎన్నెన్నో డబ్బు ఖర్చు పెట్టి ఏమేమో చేసి అందరూ ఆ డబ్బు ఖర్చు పెట్టి దానికి కోర్సులకన్నీ వెళ్తుంటారనమాట. కానీ ఇక్కడ ఏ డబ్బు ఖర్చు పెట్టేది అవసరం లేదు. మనం వచ్చి ఇక్కడ భగవంతుని జ్ఞానం తెలుసుకుంటాము, మనం ఆనందంగా ఉంటాము, ఇంకొకరికి ఆనందాన్ని ఇవ్వగల శక్తి కూడా భగవంతుడు మనకి ఇస్తాడు. కాబట్టి ఇస్కాన్కి వచ్చినప్పటి నుంచి నేను చాలా ఆనందంగా ఉన్నా. అందరికీ కూడా బయట ప్రపంచంలో ఉన్న వాళ్ళందరూ కూడా అసలైన జ్ఞానం మనకు కావాలి, ఆనందం కావాలి అని అంటే మనం ఇక్కడ ఇస్కాన్ టెంపుల్కి చేరితే అందరూ ఆనందంగా ఉంటారని నేను చెప్తున్నాను. హరే కృష్ణ. ఇక్కడ నేను సేవ పూలు కుట్టడము, మళ్ళీ ఇక్కడ డీటీ సర్వీస్ చేయడము, ఇక్కడ ప్రతిదీ ఒకటి ఇష్టంతో అనమాట. భగవంతునికి ఏ సేవ చేసినా ఇష్టంతో. ఇప్పుడు చాలామంది అనుకుంటారు వీళ్ళకి ఏ పని లేక టెంపుల్కి వెళ్తున్నారేమో అనుకుంటున్నాం. కానీ మేము డబల్ పని, ఇంట్లో పని చేసుకుంటాము, ఇక్కడ టెంపుల్లో ఏ పనులు ఉన్నా కూడా చేస్తున్నాం. 2 మెయింటైన్ చేస్తున్నాం. ఇక్కడ వేరే వాళ్ళకి ఏ పని లేని వాళ్ళు మాత్రమే ఇక్కడ భక్తి చేస్తున్నారు అనుకుంటారు. కానీ అది తప్పు. మేము 2 కూడా మెయింటైన్ చేస్తున్నాం. ఇంకా హరే కృష్ణ. హరే కృష్ణ. నా పేరు ಅನ್ನಪೂರ್ಣ. ನಾನು ಇಸ್ಕಾನ್ಗೆ ಬಂದು 8 ವರ್ಷ ಆಗ್ತಾಯಿದೆ. 8 ವರ್ಷದ ಕೆಳಗೆ ನನಗೆ ಭಗವಂತ ಅಂತ ಯಾರು ಅಂತಲೂ ಗೊತ್ತಿಲ್ಲ. ಭೌತಿಕ ಪ್ರಪಂಚದಾಗ ಇಷ್ಟೊಂದು ಮುಳುಗಿ ಹೋಗಿದ್ನಂದರೆ ಈಗ ಸಾಮಾನ್ಯವಾಗಿ ಎಲ್ಲ ಜನ ಹೇಗಿರ್ತಾರೋ ಆ ಥರನೇ ಇದ್ದೆ. ಸ್ವಲ್ಪ ನಾನು ಮನೆ ಬಿಟ್ಟು ಎಲ್ಲಿಗೂ ಬರ್ತಾನೇ ಇರಲಿಲ್ಲ. ನಾನು ಹೊರಗಿನ ಪ್ರಪಂಚನೂ ಏನೂ ಗೊತ್ತಿಲ್ಲ ನನಗೆ. ಆ ಟೈಮ್ನಲ್ಲಿ ನನಗೆ ರಾಧಿಕಾ ಮಾತಾಜಿ ಒಬ್ಬರನ್ನ ಪರಿಚಯ ಮಾಡಿದರು ಇಸ್ಕಾನ್ ಕಡ್ಲಿಂದ. ಅಲ್ಲಿ ಒಬ್ಬರು ಮನೆಯಲ್ಲಿ ಬರ್ತಾ ಇದ್ದಾರೆ, ಬಾ ನಿನ್ನ ಮನೆಯಲ್ಲೇ ಕೂತ್ಕೊಂಡಿದ್ದಲ್ಲ, ಸುಮ್ಮನೆ ಇದೆಯಲ್ಲ ಬಾ ಅಂತಂದರು. ಸರಿ ಬಿಡು ಅಂತ. ಅವಾಗ ನಮ್ಮ ಮನೆಯವರು ಹೋದ್ಮೇಲೆ ನಾನು ಮೆಲ್ಲಿಕ ಅವ್ರ ಮನೆಗೆ ಒಬ್ಬರು ಸಲಗಾದರೆ ಬಂದು ಹೇಳ್ತಾಯಿದ್ರು ಅವರು. ಹಂಗೆ ಕೇಳ್ತಾ ವಾರಕ್ಕೊಂದು ಸಲ ಕೇಳ್ತಾ 1 ವಾರ 15 ದಿವಸ ಆದಮೇಲೆ ನಮ್ಮ ಮನೆಯಲ್ಲಿನೂ ಯಾರೂ ಇರಲಿಲ್ಲ. ಹಂಗಾಗಿ ನಮ್ಮನೆಯಲ್ಲೇ ಮಾಡೋಣ ಅಂತ ಒಂದು ಕ್ಲಾಸ್ ನಮ್ಮನೆಗೆ ಬರ್ರಿ ಮಾತಾಜಿ ಅಂತ ಕರೆದೆ. ಆ ಥರ ಮೆಲ್ಲಿಗೆ ಒಂದು ಭಕ್ತಿ ವೃಕ್ಷ ಕ್ಲಾಸೇ ಸ್ಟಾರ್ಟ್ ಆಯಿತು. ಅಲ್ಲಿಂದ ಶುರುವಾಯಿತು. ನನ್ನ ಲೈಫೇ ತುಂಬಾ ಚೇಂಜ್ ಆಯಿತು. ಭಗವಂತನೇ ಯಾರು ಅಂತ ಗೊತ್ತಿರಲಾರ್ದವರು ಈಗ ಭಗವಂತನೇ ಸರ್ವಸ್ವ, ಎಲ್ಲ ಕಡೆ ಭಗವಂತನೇ ಇದ್ದಾನೆ ಅನ್ನೋ ಒಂದು ವಿಷಯ ತಿಳ್ಕೊಂಡೆ. ಫಸ್ಟ್ ಇಸ್ಕಾನ್ಗೆ ನಾನು ಇಷ್ಟಪಡೋದು ಫಸ್ಟ್ ಬಂದದ್ದು ಎದರ ಸಲಗಂದರೆ ನಾವು ಯಾರು, ನಾವು ಎಲ್ಲಿಂದ ಬಂದೀವಿ, ನಾವು ಎಲ್ಲಿರಬೇಕಾಗಿತ್ತು, ಎಲ್ಲಿಗೆ ಬಂದ್ವಿ, ಏನು ಮಾಡ್ತಾಯಿದ್ದೀವಿ, ಭಗವಂತ ಯಾರು ಅದನ್ನು ತಿಳ್ಕೊಂಡೆ. ಫಸ್ಟ್ ಅದು ತಿಳ್ಕೊಂಡಿವಂದರೆ ಇನ್ನು ನಮಗೆ ಎಲ್ಲ ಸಮಸ್ಯೆಗೆ ಪರಿಷ್ಕಾರ ಸಿಕ್ಕಂಗೆ. ಆ ದೇವ್ರಿಗೆ ವಾರಕ್ಕೊಂದು ದೇವ್ರನ್ನ ಅವಾಗೆಲ್ಲ ಆ ಥರನೇ ಮಾಡ್ತಿದ್ದೀವಿ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಪರಮಾತ್ಮ ಯಾರು ಅಂತ. ಅದು ನಾನು ಮಾತಿನಲ್ಲಿ ಹೇಳೋದಕ್ಕಿಂತ ಇಸ್ಕಾನ್ ಎದರ ಸಲಗೆ ಮೊದಲು ನಾನು 8 ವರ್ಷದ ಕೆಳಗೆ ನೋಡಿದಾಗ ಇಲ್ಲಿ ಒಂದು 8, 10, 15 ಮಂದಿ 20 ಜನ ಸಂಡೆ ದಿನ ಬರಬೇಕಾದ್ರೆ ಕಡಿಮೆ ಕಾಣಿಸ್ತಿದ್ರು.
ಅಂಥದ್ದು ಇವತ್ತಿನ ದಿವಸ 200 ಮಂದಿ ತನಕ ಬರ್ತಾ ಇದ್ದಾರೆ ಅಂದರೆ ಅದರದ್ದು ಮಹತ್ವ ಏನು ಅಂತ ತಿಳ್ಕೊಂಡು ಬರ್ತಾ ಇದ್ದಾರೆ, ಹಿಂಗೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಯೂಟ್ಯೂಬ್ ಕಡೆ ಅದರಲ್ಲಿಂದನೂ ಕೇಳ್ಕೊಂಡು ಬರ್ತಾ ಇದ್ದಾರೆ. ನೀವು ಯಾರ ಮಾತೋ ಎಂಥದೋ ಬೇಡ, ನೀವು ಸ್ವಲ್ಪ ರೆಗ್ಯುಲರ್ ಆಗಿ ಒಂದು 4 ವಾರ ಬನ್ನಿ ಸಾಕು ಟೆಂಪಲ್ಗೆ. ಸಂಡೇ ಎದಕ್ಕಿಟ್ಟಾರ, ಎಲ್ಲರಿಗೆ ರಿಲೀಫ್ ಆಗಿರ್ತೀರ. ಯಾವ ಕೆಲಸದಾಗಿದ್ರು ಏನೇ ಇದ್ರೂ ಸಂಡೇ ದಿನ ಸ್ವಲ್ಪ ಫ್ರೀ ಮಾಡಿಕೊಂಡು ಅವತ್ತಿನ ಒಂದಿನ ಒಂದು 4-5 ತಾಸು ಭಗವಂತನ ಸಲಹೆಗೆ ಕೇಟಾಯಿಸಿ ಬನ್ನಿರಿ. ಆಮೇಲೆ ಗೊತ್ತಾಗ್ತದೆ ಎದ್ರ ಸಲಹೆಗೆ ಇಸ್ಕಾನ್ ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳೀತಾ ಹೋಗ್ತಾ ಇದೆ ಅಂತ, ಅದು ನಿಮಗೂ ಗೊತ್ತಾಗುತ್ತೆ. ನಾನಂತರೂ ಇವಾಗ ತುಂಬಾ ಖುಷಿ ಇದೆ. ಯಾರಾದರೂ ಏನನ್ನು ಬೈದ್ರೂ ನಾವು ಅವಾಗ ಒಂದು ಕಾಲಕ್ಕೆ ಸುಮ್ಮನೆ ಸರ್ದು ಕುಂದ್ರಂದ್ರೆ ಎದ್ದೋಗೋಂಥ ಸಿಟ್ಟು ಕೋಪ ಚೆಲುವು ಜಾಸ್ತಿ ಇತ್ತು. ಇವಾಗ ಎಲ್ಲಿ ಬಂದು ಬರೀ ಮಹಾಮಂತ್ರ ಒಂದೇ ಓದ್ತಾ ಇದ್ದೀನಿ, ಏನು ಜಾಸ್ತಿ ಕಲ್ತಿಲ್ಲ ನಾನು. ಆದ್ರೂ ತುಂಬಾ ಖುಷಿಯಾಗಿದ್ದೆ. ಇನ್ನು ಭಕ್ತಿನಲ್ಲಿ ಮುಂದಕ್ಕೆ ಹೋಗಬೇಕು, ಇನ್ನು ಇದೆ. ನೋಡೋಣ ಭಗವಂತ ಹೆಂಗದು ಮಾಡ್ತಾರ ಅಂತ. ಬಟ್ ಎಲ್ಲರೂ ಈ ಭಕ್ತಿನಲ್ಲಿ ಬರಬೇಕು. ಹರೇ ಕೃಷ್ಣ ಮಹಾಮಂತ್ರ ನೀವು ಮನೆಯಲ್ಲೇ ಮಾಡಿರಿ, ಒಂದು ಜಪ ಮಾಡಿರಿ. ಅದು ಮಾಡ್ತಾ ನಿಮ್ಮ ಆದತ್ ಆಗಿ ನಿಮ್ಮನ್ನು ಯಾವ ರೀತಿಗೆ ನಿಮ್ಮನ್ನು ಒಂದು ಒಳ್ಳೆ ಮಾರ್ಗದರ್ಶನ ಆಗಿ ಹೋಗ್ಬಿಡ್ತದೋ. ನೀವು ಅದನ್ನು ಮಾತಿನಲ್ಲಿ ಹೇಳೋದಕ್ಕಿಂತ ನೀವು ಅನುಭವಿಸ್ರಿ. ನೀವು ಬನ್ನಿ, ಕಂಪಲ್ಸರಿ ಟೆಂಪಲ್ಗೆ ಬರ್ರಿ. ಇನ್ನು ಟೆಂಪಲ್ನಲ್ಲಿ ಸೇವಾ ಅಂತೀರ, ನೀವು ಯಾವ ಸೇವೆ ಕೊಟ್ಟರು ಮಾಡ್ತೀನಿ. ಇಲ್ಲಿ ಬಂದಾಗ ಸೇವಾ ಅಂತ ಸಿಗ್ತದೆ. ನಾವು ಹೂವಿನ ಸೇವೆ ಜಾಸ್ತಿ ಮಾಡ್ತಾ ಇದ್ದೀವಿ. ಎಲ್ಲನೂ ಮಾಡಬೇಕು, ಸೇವೆ ಮಾಡಬೇಕು. ಅದು ಸೇವೆ ಸಿಗೋದು ಕಷ್ಟ, ಸಿಗ್ತಾ ಇದೆ, ಸಂತೋಷ. ಎಲ್ಲ ಟೆಂಪಲ್ಗಿಂತ ನೀವು ಇಸ್ಕಾನಿಗೆ ಬನ್ನಿ, ಬಂದರೆ ಗೊತ್ತಾಗುತ್ತೆ ಈ ಇಸ್ಕಾನ್ ಮಹಿಮೆ ಏನು ಅಂತ. ಇದೊಂದು ಸ್ಕೂಲು. ಇಲ್ಲಿ ಏನು ಇದು ಎದ್ರ ಬಗ್ಗೆನೂ ಹೇಳಲ್ಲ, ಭಕ್ತಿ ಬಗ್ಗೆನೇ ಹೇಳ್ತಾರೆ. ಇದು ABCD. ನೀವು ಇಷ್ಟು ದಿನ ಕಲ್ತದ್ದು ಒಂದೆತ್ತು, ಇವಾಗ ಇಸ್ಕಾನಿಗೆ ಬಂದ ಮೇಲೆ ಕಲ್ತದ್ದು ಇನ್ನೊಂದು ಎತ್ತು. ಅಂದರೆ ಇದು ABCD LKGಗೆ ಇಲ್ಲಿ ಬರೋದು ಇದು ವಿದ್ಯಾಲಯ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳೋದು ಒಂದು ವಿದ್ಯಾಲಯ. ಶರೀರಕ್ಕೆ ಕೊಡಬೇಕಾದಂಥ ಸುಖ ನಾವೆಲ್ಲ ಕೊಡ್ತೀವಿ, ಆತ್ಮಕ್ಕೆ ಬೇಕಾದ ಸುಖ ಈ ಆಧ್ಯಾತ್ಮಿಕದಾಗೆ ಸಿಗುತ್ತೆ. ಅದು ಇಲ್ಲಿ ಇಸ್ಕಾನ್ನಲ್ಲಿ ಭರ್ಪೂರ್ ಸಿಗುತ್ತೆ. ಬನ್ನಿ. ಥ್ಯಾಂಕ್ ಯು ಪ್ರಭು. ಮಾತಾಡಿ, ನಿನ್ನ ಅನಿಸಿಕೆ ಅಮ್ಮ ಮಾತಾಡಿ. ನೀನು ಮಾತಾಡಿ, ಹೇಳು. ಇನ್ನು ಬಂದಿದ್ದಲ್ಲ ಇಂತಲೇ ನಿನ್ನ ಅನಿಸಿಕೆ. ಹರೇ ಕೃಷ್ಣ. 2 ನಿಮಿಷ ತಗೋ ಅಷ್ಟೇ. ಹರೇ ಕೃಷ್ಣ. ನನ್ನ ಹೆಸರು ಸಂಧ್ಯಾ ಅಂತ. ನಾನು ಇಸ್ಕಾನ್ಗೆ ಬಂದು ಈಗ 1 ಇಯರ್ ಆಗ್ತಾಯಿದೆ, 1 ವರ್ಷ ಆಗ್ತಾಯಿದೆ. ಮುಂಚೆ ಈ ಟೆಂಪಲ್ಗೆ ಬರಲಾರ್ದ ಮುಂಚೆ ನಾನು ತುಂಬ ಪ್ರಾಬ್ಲಮ್ಸಲ್ಲಿದ್ದೆ. ಒಂದು ಕಡೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಯಾವಾಗಲೂ ಹುಷಾರಿಲ್ದಂಗೆ ಆಗ್ತಿತ್ತು. ಬಟ್ ಈ ಸಾರಿ ಮಾತ್ರ ತುಂಬ ಕಾಯಿಲೆದಿಂದ ಬಿದ್ದಿದ್ರು. ನಾನು ಅವ್ರನ್ನ ಹಾಸ್ಪಿಟ್ಲಲ್ಲಿ ಹಾಕಿ ಇಲ್ಲಿ ಟೆಂಪಲ್ಗೆ ಬಂದಿದ್ದೆ. ಅವತ್ತು ತುಂಬ ಸೀರಿಯಸ್. ಅವರು ಒಂದು ಕಡೆ ಹಾಸ್ಪಿಟ್ಲಲ್ಲಿ, ನಾನು ಟೆಂಪಲಲ್ಲಿ. ಅವ್ರನ್ನೂ ಯಾರು ಇರಲಿಲ್ಲ. ಮತ್ತು ಹಂಗಾಗಿ ಇಲ್ಲಿ ನಾನು ಒಂದಿನ ಹಂಗೆ ಬಂದಿದ್ದೆ ಟೆಂಪಲ್ಗೆ, ಸ್ವಲ್ಪ ಮನಸ್ಸು ಶಾಂತ ಆಗ್ತದೇನೋ ಅಂತ ಬಂದಿದ್ದೆ. ಅಲ್ಲೇ ಪ್ರೇಯರ್ ಮಾಡ್ತಾ ನಾನು ಮಾಲೆ ಜಪ ಮಾಡ್ತಾ ಮಾತಾಜಿ ಒಬ್ಬರು ಪರಿಚಯ ಆದರು. ಅವ್ರು ಹೇಳಿದ್ರು, ಎಲ್ಲಿಂದ ಬಂದಿರಾ, ಹೆಂಗೆ ಬಂದಿರಾ ಅಂತ ಕೇಳಿದ್ರೆ ಈ ಥರ ಶಕ್ತಿನಗರಿಂದ ಬಂದಿನಿ ಮಾತಾಜಿ, ಹಿಂಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಾನು ಅವ್ರನ್ನ ಅಡ್ಮಿಟ್ ಮಾಡಿ ಬಂದೀನಿ, ಅವ್ರಿಗೆ ಹುಷಾರಿಲ್ಲದಕ್ಕೆ ನನಗೊಂಥರ ಆಗಿ ನಾನು ಇಲ್ಲಿಗೆ ಬಂದೀನಿ ಅಂತ ಹೇಳಿದ್ರೆ, ಅವರು ಏನಿಲ್ಲಮ್ಮ ನೀನು ಭಯಪಡಬೇಡ, ಸ್ವಲ್ಪ ಜಪ ಮಾಡು ಸರಿ ಹೋಗ್ತದೆ ಅಂತ ಹೇಳಿದ್ರು. ಜಪ ಮಾಡಿದೆ. ಜಪ ಮಾಡಿ ಸ್ವಲ್ಪ ಹೊತ್ತು ಸಮಾಧಾನ ಆಯಿತು. ಆದರೆ ಆಯಿತು, ಅವರು ಮಾತಾಜಿ ಏನು ನನಗೆ ಈ ಟೆಂಪಲಲ್ಲಿ ಏನು ಧೈರ್ಯ ಕೊಟ್ಟರು, ಅದು ಅವ್ರು ಹೆಂಗೆ ಯಾವ ಥರ ಒಂದು ಮೆಥಡ್ ಹೇಳಿದ್ರು ನನಗೆ, ಜೀವನ ಶೈಲಿ ಆಗಲಿ, ನಾನು ಧೈರ್ಯದಿಂದ ಆ ಟೈಮ್ಗೆ ನನಗೆ ತುಂಬ ಒಂದು ಭಯನೂ ಇತ್ತು, ಎಲ್ಲ ದುಃಖ ಆಳು ಎಲ್ಲ ಇತ್ತು. ಅವತ್ತಿನ ದಿನ ಅದು ಮರೆಯೋಕ್ಕೆ ಆಗೋದಿಲ್ಲ. ಅಂಥ ದಿನ ನನಗೆ ಅದು ಒಂದು ಮಾಲೆ ಜಪ ಮಾಡಿದ ತಕ್ಷಣ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಏನೋ ಒಂದು ಧೈರ್ಯ, ಎಲ್ಲಿಂದೋ ಒಂದು ಧೈರ್ಯ ಬಂದಂಗೆ ಆಯಿತು. ಆ ಒಂದು ಮಾಲೆ ಜಪ ಮಾಡಿದ ತಕ್ಷಣ ನನಗೆ ಇಷ್ಟು ರಿಲೀಫ್ ಆಯ್ತಲ್ಲ ಅಂತ ಹೋಗಿ ಮತ್ತೆ ಮಾತಾಜಿ ಹೇಳಿದ್ರು, ನೀನು ಬೆಳಗ್ಗೆ ಹೋಗಿ ಮನೆಗೆ ಹೋಗಿ ಬೆಳಗ್ಗೆ ಎದ್ದು ಮಾಡು, ಜಪ ಮಾಡು, ಸರಿ ಹೋಗ್ತದೆ, ತಾನೇ ಸರಿ ಹೋಗ್ತದ ಅಂತಂದರು. ಅಂದರೆ ಅವರು ಹಾಸ್ಪಿಟ್ಲಲ್ಲೇ ನಾನು ಕೆಲಸ ಮಾಡಬೇಕು. ಅವ್ರನ್ನ ಹಾಸ್ಪಿಟ್ಲಲ್ಲಿ ಅವ್ರು ನೋಡ್ಕೊಂಡು ಕುಂದ್ರೆ ನಾನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅವ್ರು ಅಲ್ಲೇ ಇದ್ದಾರೆ, ನಾನು ಮನೇಲಿದ್ದೇನೆ. ಬರೀ ಜಪ ಒಂದೇ ಮಾಡಿದ್ದು, ನಾನು ಏನು ಮಾಡಿಲ್ಲ. ಮಾತಾಜಿ ನನಗೆ ಜಪ ಒಂದು ಮಾಲೆ ಮಾಡಂದ್ರೆ ನಾನು ಜಾಸ್ತಿ 1, 2, 3 ಹಂಗೆ ಜಾಸ್ತಿ ಮಾಡ್ತಾ ಆ ಕಡೆ ಅವರಾಗಿ ಅವ್ರು ತಾನು ಹುಷಾರಾಗಿದ್ದಾರೆ. ಈ ಕಡೆ ನನ್ನ ಮನಸ್ಸು ತುಂಬ, ಅದು ಮನಸ್ಸಿಗೆ ಡಾಕ್ಟ್ರ್ ಕೊಡೋಕ್ಕೂ ಆಗೋದಿಲ್ಲ. ಅದು ಮನಸ್ಸಿಗೆ ಏನೋ ಒಂದು ಶಕ್ತಿ, ಅದು ಒಂದು ಗುಡ್ ಫೀಲ್ ಬರ್ತದೆ. ಆ ಫೀಲ್ ಬಂದಾಗಿಂದ ನನಗೆ ಇಲ್ಲಿ ಏನೋ ಒಂದು ಭಗವಂತನ ಶಕ್ತಿ ಇದೆ, ನನಗೆ ಏನೋ ಒಂದು ಧೈರ್ಯ ಯಾರು ಕೊಟ್ಟಿರಲಿಲ್ಲ.
ಅಪ್ಪ ಅಮ್ಮ ಕೊಟ್ಟಿರಲಿಲ್ಲ, ಫ್ರೆಂಡ್ಸ್ ಕೊಟ್ಟಿರಲಿಲ್ಲ, ಗಂಡನೂ ಕೊಟ್ಟಿರಲಿಲ್ಲ. ಎಲ್ಲಿ ಹೋದರೆ ದುಃಖ 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 ದುಃಖನೇ ಕಾಣ್ತಿತ್ತು. ಅದು ಜಪ ಮೂಲಕ ನೋಡು, ನನಗೆ ಜಪ ಮಾಡಿ 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 ಮನಸ್ಸು ಹೆಂಗೆ ಚೇಂಜ್ ಆಗಿದೆ ಅಂತಂದರೆ, ಈಗ ಯಾವ ಸಮಸ್ಯೆನಾಗಲಿ, ಎಂಥ ದೊಡ್ಡ ಮಾತನ್ನಾಗಲಿ, ಯಾರನ್ನೇನೋ ಅಂದಿರಾಗಲಿ, ಆವಾಗ ಒಂದು ತತ್ಕ್ಷಣವೇ ಅದಕ್ಕೆ ಧೈರ್ಯ ಬರ್ತದೆ. ಆ ಜಪದಿಂದ ನಾನು అಷ್ಟು ఇదాగిದ್ದೀನಿ. హరే కృష్ణ. కృష్ణ నేను ఇస్కాన్కి కనెక్ట్ కావడము, మా అమ్మాయికి డ్యాన్స్ అంటే చాలా ఇష్టం. అయితే ఆమె ఫ్రెండ్ ఉండేది, ఇస్కాన్కి కనెక్ట్ ఉన్న పూజ అని ఒక అమ్మాయి ఫ్రెండ్ ఉండేది. ఆమెతో పాటు వెళ్ళేది జన్మాష్టమికి డ్యాన్స్ ప్రాక్టీస్. ఆమె భగవంతుని లీలలు అంటే డ్యాన్స్ అంటే నార్మల్గా డ్యాన్స్ కాదు, భగవంతుని యొక్క లీల ప్రదర్శన చేయడానికి అదొక డ్యాన్స్. అది చాలా ఇష్టపడుతుండే మా అమ్మాయి. చాలా ఇష్టపడుతుంటే వద్దు వద్దు అని అంటే కూడా లేదు, నాకు పోవాలని చాలా ఇష్టపడుతుంది. వద్దు అనే లోపు తను బెజార్ అవుతుండే. సరే తనకు చాలా ఇష్టమవుతుంది అని చెప్పి నేను వదిలిన. మెల్లమెల్లగా నేను కూడా కనెక్ట్ అయ్యాను. అయితే ఇస్కాన్కి వచ్చిన తర్వాత అది నాకు భౌతికంగా ఏంటి లేకుండా, ఒకటి బంగారుది చైన్ లేకుండే. నాకు ఆ చైన్ చేయించుకున్నప్పుడు సంతోషం అనిపించా. అది కొన్ని రోజుల తర్వాత అది ఏమో ఉందిలే అని అనిపించా. తర్వాతకి ఇస్కాన్ ఎప్పుడైతే చైన్ అయితే, ఓ నేను సంతోషం అంటే ఇది అది అనుకునింటి, పరిపూర్ణమైన సంతోషం ఇది కదా భగవంతుని నామం జపం చేయడం వల్ల, సేవ చేయడం వల్ల అని అలా నేను కంటిన్యూ అయ్యాను 10 ఏళ్ళ నుండి. మళ్ళీ ఆ అమ్మాయి కూడా భక్తిలో ముందుకెళ్ళింది. తాను కూడా తనకున్న నియమాలు సపోర్ట్ చేయడానికి భక్తులకే ఇచ్చి పెళ్ళి చేశాము. వాళ్ళు మంచిగా ఇద్దరు సమకూడి భక్తి చేస్తున్నారు, భక్తిలో ముందర వెళ్తున్నారు. నేను చేసే సేవ భగవంతునికి డ్రెస్ చేయడం, డ్రెస్సింగ్ చేసి కుట్టడం. నేను నాకు వేరే వేరే డ్రెస్సులు కూడా కుడుతుంటే నాకు అది ఏమనిపిస్తలేకుండా. అయితే భగవంతుని యొక్క డ్రెస్సు కుట్టిన తర్వాత ఆ యేసు టెంపుల్లో చూసి చాలా చాలా హ్యాపీ అనిపించేది నాకు. ఇలా భగవంతుని సేవ చేస్తే ఏముంటుంది, మళ్ళీ నార్మల్గా దేవీ దేవతల సేవ చేస్తే ఎలా ఉంటుంది అనేది మీరు ఇస్కాన్కి వస్తే ఆ అనుభూతి మీరు పొందొచ్చు. తప్పకుండా మీరు అందరు రావాలి, వచ్చి భక్తి చేయాలి, భగవంతుని సేవలో తొడగాలి. భగవంత చైతన్య మహాప్రభు ఒక ఆదేశాలని మనం పాటించాలి. హరే కృష్ణ. ಹರೇ ಕೃಷ್ಣ. ನನ್ನ ಹೆಸರು ನಿತ್ಯಸಖಿ ಚಿತ್ರದೇವಿ ಮಾತಾಜಿ. ನಾನು ಇಸ್ಕಾನಿಗೆ ಬರೋದು ಈಗ 10 ವರ್ಷ ಆಯಿತು. ಇಲ್ಲಿ ಬರೋದ್ರಿಂದ ನನಗೆ ತುಂಬ ಚೆನ್ನಾಗಿದೆ. ಹೇಗಂದರೆ, ಒಂದು ಬೀಜ ನೆಲದಲ್ಲಿ ಹಾಕಿದ್ದೀವಿ, ಅದು ಯಾವಾಗ ಚಿಗುರು ಹೊಡಿತದ, ಅದಕ್ಕೆ ಚಿಗುರು ಹೊಡೆದ ಮೇಲೆ ಅದು ಎಲ್ಲ ರೀತಿಯಿಂದ ರಕ್ಷಣೆ ಬೇಕು. ಅದಕ್ಕೆ ಆಕಳುಗಳು ಬರ್ತಾವ, ಹಾಡು ಬರ್ತಾವ, ಏನೇ ಯಾವುದೋ ಒಂದು ರೀತಿಯಿಂದ ಬಂದು ಅದು ಚಿಗುರು ಮುರಿತದ. ಅದೇ ರೀತಿ ಅದು ಚಿಗುರು ಅದು ಗಿಡ ಬೆಳಿಬೇಕು ಅಂದರೆ ಅದಕ್ಕೆ ಪ್ರಾಡಕ್ಟಾಗಿ ಅದು ರಕ್ಷಣೆ, ಅದಕ್ಕೆ ಬೇಲಿ ಹಾಕ್ತಾರೆ. ಅದೇ ರೀತಿ ನನಗೆ ಇಲ್ಲಿ ಒಂದು ಇಸ್ಕಾನ್ ಟೆಂಪಲಿಗೆ ಬರೋದ್ರಿಂದ ನಾನು ಇಲ್ಲಿ ಬರಬೇಕಂತ ಇಚ್ಛೆ ಭಕ್ತಿ ಬಂದಾಗ್ಲಿಂತ ನನಗೆ ಇಲ್ಲಿ ಒಂದು ನನಗೆ ರಕ್ಷಣೆ ಸಿಗ್ತಾ ಇದೆ. ಯಾವ ರೀತಿ ಆ ಗಿಡಕ್ಕೆ ಹೆಂಗೆ ಬೇಲಿ ಹಾಕಿದ್ರೆ ಆ ಗಿಡ ಹೆಂಗೆ ಬೆಳೀತಾ ಇದೆ ರಕ್ಷಣೆಲಿಂತ, ಅದು ಒಂದು ಹೂವಾದರೂ ಕೊಡ್ಬೋದು, ಹಣ್ಣಾದರೂ ಕೊಡ್ಬೋದು ಯಾವ ಗಿಡಕ್ಕೆ. ಅದೇ ಇಲ್ಲಿ ನಾನು ಬಂದಾಗಲಿಂತ ನನಗೆ ಇಸ್ಕಾನ್ ಎಂಬುದು ಗುರು ಎಂಬವರು ನನಗೆ ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ನಮ್ಮ ಕಷ್ಟವನ್ನು ಅವರು ಎಲ್ಲ ರೀತಿಯಿಂದ ಸಹಿಸ್ಕೋದು, ಮೌನವಾಗಿ ಇರೋದು, ಎಲ್ಲ ರೀತಿಯಿಂದ ನನಗೆ ಗುರು ಇಲ್ಲಿ ಇಸ್ಕಾನ್ ಗುರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಖುಷಿಯಾಗಿದ್ದೀವಿ. ಅದೇ ಈಗ ನಾನು ನಮ್ಮ ಮಗಳಿದ್ದೀವಿ, ಆದರೆ ಈ ಒಂದು ಎಲ್ಲ ಬೇಲಿಲ್ಲ ಅಂದರೆ ಆ ಗಿಡ ತಿಂದೋಗ್ಬಿಡ್ತದೆ. ಅದೇ ನಾವು ಈ ಇಸ್ಕಾನ್ ಟೆಂಪಲಿಗೆ ಬಂದಿಲ್ಲ ಅಂದರೆ ನಾವು ಯಾವ ಕಷ್ಟಕ್ಕೆ ನಾವು ಸಿಗಬರ್ತಿದ್ವೇನು. ಆದರೆ ಇಲ್ಲಿ ನಾವು ಬಂದಲ್ಲಿಂತ ನಮ್ಗೆ ಗುರುಗಳು ಆದವರು ತುಂಬ 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 ನಮಗೆ ರಕ್ಷಣೆ ಮಾಡ್ತಿದ್ದಾರೆ. ನಮ್ಮ ಕಷ್ಟ ಎಂದು ಅವ್ರ ಕಷ್ಟ ಅಂತ ತಿಳ್ಕೊಂಡು ನಮಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾಯಿದ್ದಾರೆ. ಅದಕ್ಕೆ ನನಗೆ ತುಂಬ ಇಸ್ಕಾನ್ ಟೆಂಪಲ್ ಅಂದರೆ ತುಂಬ ಇಷ್ಟ ಆಗಿದೆ. ಅದೇ ರೀತಿ ನಾವು ನಡ್ಕೋಬೇಕು, ಇನ್ನೂ ಭಕ್ತಿಯಲ್ಲಿ ಬೆಳಿಬೇಕಂತ ಇಚ್ಛೆ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ಜಯದ ಸತ್ಯಭಾಮ ದೇವಿದಾಸಿ.
ನಮ್ಮ ಮನೆ ಹತ್ರ ಒಂದಿನ ಕ್ಲಾಸ್ ಇದೆ ಅಂತ ಹೇಳಿದರು. ಆವಾಗ ಊರ್ಜೇಶ್ವರಿ ಮಾತಾಜಿಯವರ ಕ್ಲಾಸ್ ಅಟೆಂಡ್ ಆದೆ ನಾನು. 1 ತಿಂಗಳಾದ ನಂತರ ಅಧಿಕ ಮಾಸ ಇದೆ ಬನ್ನಿ ಬನ್ನಿ ಅಂತ ಹೇಳಿದರು. ನನಗೆ ಏಕಾದಶಿ ದೇವ್ರ ಪೂಜೆ ಅಂದರೆ ಚಿಕ್ಕವಳಿಂದ ತುಂಬ ಇಷ್ಟ ನನಗೆ. ನವರಾತ್ರಿ ಮತ್ತು ಗಣೇಶ ಚತುರ್ಥಿ, ಲಕ್ಷ್ಮೀ ಪೂಜೆ ಇವೆಲ್ಲ ನಾನು ತುಂಬ ನಿಷ್ಠೆಯಿಂದ ಮಾಡ್ತಾಯಿದ್ದೆ. ಏನಾದರೂ ಪೂಜೆ ಬಂದ್ರೂ ನಮ್ಮಮ್ಮ ಕೇಳ್ತಾಯಿದ್ದೆ, ಅಮ್ಮ ನಾನು ಮಾಡ್ತೀನಿ ಅಂದರೆ, ಬೇಡಮ್ಮ ನೀನು ಇವಾಗ ಮದುವೆ ಮಾಡ್ಕೊಂಡ್ಮೇಲೆ ನೀನೇನಾದರೂ ಮಾಡು ಅಂತ ನಮ್ಮ ಮಮ್ಮಿ ಹೇಳ್ತಾಯಿದ್ರು ನನಗೆ. ಅದೇ ರೀತಿ ಚಿಕ್ಕವಳಿಂದ ನನಗೆ ಇಷ್ಟ ಆಯಿತು. ಗುರುಗಳ ಸ್ವೀಕಾರ ಮಾಡಬೇಕಂತ ನನಗೆ ತುಂಬ ಇಷ್ಟ ಇತ್ತು. ನಾನು ಚಿಕ್ಕವಳಿದ್ದಾನೆ ಕಾಲೇಜ್ ಹೋಗ್ತಾ ಇರುವಾಗಲೇ ನಾನು ಸತ್ಸಂಗ ಅಟೆಂಡ್ ಆಗ್ತಾಯಿದ್ದೆ. ಆದರೆ ಆ ಸತ್ಸಂಗದಿಂದ ನನಗೆ ಅಲ್ಲಿ ತೃಪ್ತಿ ಸಿಗಲಿಲ್ಲ ನನಗೆ. ನೆಕ್ಸ್ಟು ನಾನು ಇಸ್ಕಾನ್ಗೆ ಬಂದೆ. ಅವತ್ತಿನ ದಿನ ಏಕಾದಶಿ ಇತ್ತು. ಅವತ್ತಿನ ದಿನ ಮಂಗಳಾರತಿಗೆ ಅಟೆಂಡ್ ಆದೆ ನಾನು. ಆ ಒಂದು ದರ್ಶನ ನನಗೆ ತುಂಬ ಹಿಡಿಸಿಬಿಡ್ತು. ಎಷ್ಟು ಸಂತೋಷ ಆಯ್ತಂದರೆ ಮನಸ್ಸಿಗೆ ಅಷ್ಟು ಸಂತೋಷ ಆಯಿತು. ನನಗೆ ಮಂಗಳಾರತಿ ಅಂದರೆ ತುಂಬ ಇಷ್ಟ. ಮತ್ತು ಆವತ್ತಿನ ದಿನ ಅಲ್ಲಿ ಪ್ರಭುಜಿಯವರು ಹೇಳಿದರು 16 ರೌಂಡ್ ಜಪ ಮಾಡಬೇಕಂತ. ನಾನು ಆವತ್ತಿನಿಂದನೇ 16 ರೌಂಡ್ ಜಪ ಶುರು ಮಾಡಿದೆ. 7 ವರ್ಷ ಆಯಿತು ನಾನು 16 ರೌಂಡ್ ಜಪ ಶುರು ಮಾಡಿ. ಇದರಿಂದ ನನಗೆ ತುಂಬ ಆನಂದ ಆಯಿತು. ಮತ್ತು ಇಲ್ಲಿ ಟೆಂಪಲಲ್ಲಿ ಪ್ರಭುಜಿಯವರು ಮಾತಾಡ್ತಾಯಿದ್ರು, ಯಾಕೆ ಇಷ್ಟೊಂದು ಚಂಚಲಾಗಿದ್ದೀರಿ ನೀವು, ಯಾಕೆ ಏನು ಅಂತ ಹೇಳ್ತಾಯಿದ್ರು. ಈ ರೀತಿ ನನಗೆ ಮಕ್ಕಳಿಲ್ಲ ಅಂತ ನನಗೆ ಕೊರಗಿತ್ತು ನನಗೆ. ಅದರಿಂದ ಈ ರೀತಿ ಅಂದರೆ ಏನು ಮಕ್ಕಳಿಲ್ಲ ಅಂದರೆ ಏನಾಯಿತು, ನಾವು ಇದ್ದೀವಲ್ಲ ಅಂತಂದರು. ಅದೇ ರೀತಿ ಇವಾಗ ಮಕ್ಕಳಿಲ್ಲ ಅನ್ನೋ ಕೊರಗೆ ಇಲ್ಲ ನಮಗೆ. ಯಾಕಂದರೆ ನಮ್ಮ ಕಣ್ಮುಂದೆನೇ ಮಕ್ಕಳಾಗಿ ನಮಗೆ ಪ್ರಭುಜಿಯವ್ರು ಕಾಣ್ತಾ ಇದ್ದಾರೆ. ಅವ್ರು ನೋಡಿ ತುಂಬ ಖುಷಿ. ಅವರು ಒಂದು ಸೇವೆಯಲ್ಲಿ ನಾನು ಒಂದು ಭಾಗಿಯಾಗಬೇಕು. ಮತ್ತು ಅವರು ಈ ಮಂದಿರ ನಿರ್ಮಾಣಕ್ಕೆ ನನ್ನ ಒಂದು ಸಹಕಾರ ಇರಬೇಕು ಅಂತ ನನ್ನ ಆಸೆ. ನನ್ನ ಜೀವನವನ್ನೇ ಮಂದಿರಕ್ಕೆ ಮುಡುಪಾಗಿಡಬೇಕಂತ ನನ್ನ ಈ ಕೊನೆಯ ಆಸೆ ನನಗೆ. ಹರೇ ಕೃಷ್ಣ. ಧನ್ಯವಾದ. ನೀವು ಈ ಆನಂದ ಪಡಿಬೇಕಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿರಿ. ಮತ್ತು ಈ ಆನಂದವನ್ನು ನೀವು ಪಡೀರಿ ಮತ್ತು ಇನ್ನೊಬ್ಬರಿಗೂ ತಿಳಿಪಡಿಸ್ರಿ. ಧನ್ಯವಾದ. 1 ವರ್ಷ ಆಯಿತು ನಾನೊಬ್ಬಕ್ಕೆ ಬಂದೆ. ನಮ್ಮ ಮನೆಯವ್ರಿಗೇನು ಇಷ್ಟ ಇರಲಿಲ್ಲ, ನೀನು ಅಷ್ಟೇ ಹೋಗು ಅಂತ ಹೇಳಿದರು. ನೆಕ್ಸ್ಟು ಅವರು ಕರೋನಾ ಟೈಮ್ ಬಂತು. ನನಗಂತೂ ತುಂಬ ಇಷ್ಟ. ಮನೆಯಲ್ಲಿ ಅಷ್ಟು ತಡ ಮಾಡಿಸ್ತಾ ಇದ್ದೆ ಮಂದಿರಕ್ಕೆ ಹೋಗ್ಲಾರ್ದ. ಇದೇನಪ್ಪ ಈಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಅವರು ಮಂದಿರಕ್ಕೆ ಕರ್ಕೊಂಡು ಬಂದು ಸ್ವಲ್ಪ ಮಾಡ್ತಿದ್ರು. ನಾನು ಜಲ್ದಿ ರಂಗೋಲಿ ಸೇವೆ ಮುಗಿಸ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ನನಗೆ. ಬಂದು ಜಲ್ದಿ ರಂಗೋಲಿ ಸೇವೆ ಮುಗಿಸಿ ಹೋಗ್ತಾಯಿದ್ದೆ. ಅದೇ ರೀತಿ ಬರ್ತಾ ಅವ್ರೂ ಮಂದಿರಕ್ಕೆ ಬರೋಕ್ಕೆ ಶುರು ಮಾಡಿದರು. ಅವ್ರೂ ಜಪ ಮಾಡ್ತಾರೆ. ಇವಾಗ ನಾವೆಲ್ಲ ಮನೆಯಲ್ಲೆಲ್ಲ ಸಂತೋಷವಾಗಿದ್ದೀವಿ. ಇದೇ ರೀತಿ ನೀವು ಬನ್ನಿ, ನೀವು ಸಂತೋಷವಾಗಿರಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ಸುಧಾ ಅಂದೇಳಿ. ನಾನು ಹುಟ್ಟಿದ್ದು ಇಲ್ಲೇ ರಾಯಚೂರು. ಪಕ್ಕದ ವಿಲೇಜು ಯರಗೆರೆ ಗ್ರಾಮದಲ್ಲಿ ನಮ್ಮ ನಿವಾಸಿ ಆಗಿರುತ್ತೇನೆ. 7 ವರ್ಷದಿಂದ ರಾಯಚೂರಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ದೆ ನಾನು. ಹೋದ ವರ್ಷ ಯರಗೆರೆದಲ್ಲಿ ಸ್ವಂತ ಮನೆಗೆ ಸೇರ್ಕೊಂಡ ನಂತರ ಕೃಷ್ಣ ಜನ್ಮಾಷ್ಟಮಿಗೆ ನನಗೆ ಭಗವಂತ ಸಿಕ್ಕಿದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಾರಿಯಲ್ಲಿ ಪ್ರಭುಜಿ ಭಗವದ್ಗೀತನ ಸೇಲ್ ಮಾಡ್ತಾಯಿದ್ರು. ಸೊ ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು ಭಗವದ್ಗೀತನ ಪರ್ಚೇಸ್ ಮಾಡಿದೆ ನಾನು. ಪರ್ಚೇಸ್ ಮಾಡಿ ಒಂದು ರೀಲ್ ಮಾಡಿದ್ವಿ ಸೋಷಲ್ ಮೀಡ್ಯಾದಲ್ಲಿ, ಫೇಸ್ಬುಕ್ಕಲ್ಲಿ ರೀಲ್ ಮಾಡಿದಾಗ ಪ್ರಭುಜಿ ಏನು ಮಾಡ್ತೀರಿ ಅಂತ ಕೇಳಿದರು ಅವರು. ಕೇಳಿದಾಗ ನಾನು ಒಂದು ಸೋಷಲ್ ಮೀಡ್ಯಾದಲ್ಲಿ ಭಗವದ್ಗೀತೆನ ಪರ್ಚೇಸಿಂಗ್ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ನನ್ನ ತಕ್ಷಣವೇ ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದ ಮರುದಿನವೇ ನಾನು ಪ್ರಭುಜಿಗೆ ಕಾಲ್ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿ ಇತ್ತು, 2 ದಿನ ಇತ್ತು. ಸೊ ಕೇಳಿದಾಗ ಬನ್ನಿ ಅಂತ ಹೇಳಿದರು ಟೆಂಪಲ್ಗೆ. ಸೊ ಇಲ್ಲಿ ಬಂದು ನೋಡಿದ ತಕ್ಷಣವೇ ನನಗೆ ಭಗವಂತ ಎಷ್ಟು ನನಗೆ ಲೇಟಾಗಿ ಸಿಕ್ಕಿದ ಅಂಥೇಳಿ ತುಂಬ ದುಃಖ ಆಯಿತು. ಯಾಕಂದರೆ ರಾಯಚೂರಲ್ಲಿ 10 ವರ್ಷದಿಂದ ವಾಸ ಮಾಡ್ತಿದ್ರು ಈ ಕಡೆ ಪ್ರದೇಶನೇ ನೋಡಿರಲಿಲ್ಲ ನಾನು. ಸೊ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ದುಃಖ ಆಯಿತು.
ಅದರಲ್ಲಿ ಏನು ಸಂದೇಹ ಇಲ್ಲ. ಈಗ ಮತ್ತೆ ಸಿಕ್ಕಿದ್ದಾನೆ ಭಗವಂತ. ಅವತ್ತಿಂದ ನಾವು ಪ್ರತಿ ಭಾನುವಾರ ಬರ್ತಾಯಿದ್ದೀವಿ. ಭಗವದ್ಗೀತಾ, ಭಾಗವತಂ ಶ್ಲೋಕ ಎಷ್ಟು ದೂರ ಇದ್ರೂ ಹಬ್ಬಗಳಿಗೆ ಎಲ್ಲದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಇಲ್ಲಿ. ನನ್ನ ಉದ್ದೇಶ ಏನಂತಂದರೆ, ಈ ಒಂದು ಕಲಿಯುಗದಲ್ಲಿ ಭಗವಂತನ ಲೀಲೆಗಳು, ಭಗವಂತನ ಶ್ಲೋಕ, ಹಾಡು, ಭಗವಂತನ ಜೊತೆ ಇದ್ದರೆ ಸಾಕಂದ್ಬಿಟ್ಟಿದೆ. ಒಂದು ಹೊಪ್ಪತ್ತು ಪ್ರಸಾದ ಮಾಡ್ಕೊಂಡಷ್ಟೇ, ಬೇರೆ ಏನೂ ಬೇಡ ಅನಿಸ್ತಾ ಇದೆ. ಜಾಸ್ತಿ ಮಟ್ಟದಲ್ಲಿ ನಾನು ಬೇರೆಯವ್ರನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಪ್ರಸಾದ ಆಗಿರ್ಬೋದು, ಎಲ್ಲರೂ ಭಕ್ತರಾಗಿರ್ಬೋದು, ಎಲ್ಲರೂ ಒಂದೇ ರೀತಿಯಾಗಿ ಸಮಾನವಾಗಿ ನೋಡ್ತಾ ಇರ್ತಾರೆ. ಸೊ ಇದನ್ನು ಜಾಸ್ತಿ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತೀವಂತ ಒಂದು ವಾದ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ಬಸವ ಅಂತೇಳಿ. ನಾನು ಇಸ್ಕಾನ್ಗೆ ಬರ್ತಾ ಇದ್ದಿದ್ದು ಕಳೆದ ಒಂದು ವರ್ಷದಿಂದ ಬರ್ತಾ ಇದ್ದೀನಿ. ನಾರ್ಮಲಾಗಿ ನನಗೆ ಇಸ್ಕಾನ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಅಕಸ್ಮಾತ್ ಬಂದು ಇಲ್ಲಿರೋ ಒಂದು ವಾತಾವರಣ ಆಗಿರ್ಬೋದು, ಇಸ್ಕಾನಲ್ಲಿ ಒಂದು ನಡವಳಿಕೆ ಆಗಿರ್ಬೋದು, ಇಲ್ಲಿ ಕಲಿಸೋ ಒಂದು ನಮಗೆ ಒಳ್ಳೆ ಗುಣಗಳಾಗಿರ್ಬೋದು, ಇದರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಒಳ್ಳೆಯದು ಅನ್ನಿಸ್ತು. ಒಳ್ಳೆಯ ಚಟುವಟಿಕೆ ಮಾಡಬೇಕು ಅಂತ ಇಲ್ಲಿ ಪ್ರೇರೇಪಣೆ ನೀಡ್ತಾರೆ. ಕೃಷ್ಣ ಭಕ್ತಿ ಹೇಗೆ ಮಾಡಬೇಕು, ಕೃಷ್ಣನ ನಾವು ಹೇಗೆ ಆರಾಧನೆ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಈಗ ಬಂದು ಯೂತ್ ಕ್ಲಾಸಸ್ ಅಟೆಂಡ್ ಆಗ್ತಾ ಇರ್ತೀವಿ. ಸಂಡೇ ಯೂತ್ ಕ್ಲಾಸಸ್ ಇರ್ತವೆ. ಮತ್ತು ಸಂಡೇ ಫೀಸ್ಟ್ ಅಂತ ಕೆಲವು ಕಾರ್ಯಕ್ರಮಗಳು ಮಾಡ್ತಾರೆ, ಹಬ್ಬಗಳು ಇರ್ತವೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಭಾಗಿಯಾಗ್ತೀನಲ್ಲ, ಅವಾಗ ಇನ್ನೂ ಸ್ವಲ್ಪ ನನಗೆ ಇನ್ನೂ ಭಾಗವಹಿಸಬೇಕು, ಇನ್ನೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗುತ್ತೆ. ಇಲ್ಲಿ ಯೂತ್ಸ್ಗೆ ಅಂಥೇಳಿ ಭಾಳಷ್ಟು ಒಂದು ಕ್ಲಾಸಸ್ ಆಗಿರ್ಬೋದು, ಅವ್ರಿಗೆ ಅಂಥೇಳಿ ಕೆಲವೊಂದು ಯಾತ್ರೆಗಳಾಗಿರ್ಬೋದು, ಎಲ್ಲ ಕಂಡಕ್ಟ್ ಮಾಡ್ತಾರೆ. ಅದು ಒಂದು ಭಾಳ ಇಷ್ಟ ಆಗುತ್ತೆ ನನಗೆ. ಇಸ್ಕಾನ್ಗೆ ಜಾಯಿನ್ ಆದಮೇಲೆ ಸ್ವಲ್ಪ ಅಪೋಸಿಷನ್ನು ಬರುತ್ತೆ ಮನೆ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ. ಅದನ್ನು ಕೂಡ ಸ್ವಲ್ಪ ನಾನು ಅವ್ರಿಗೆ ಒಪ್ಪಿಸಿ ಅವ್ರನ್ನೂ ಸ್ವಲ್ಪ ಟೆಂಪಲ್ ಕರ್ಕೊಂಡು ಬಂದು ಅವ್ರಿಗೂ ಕೃಷ್ಣ ಭಕ್ತಿ ಅನ್ನೋದು ಸ್ವಲ್ಪ ರುಚಿ ತೋರಿಸ್ಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಹಂಗೆ ಕಂಟಿನ್ಯೂ ಆಗಿ ಮುಂದುವರಿತಾ ನನ್ನ ಒಂದು ಸೇವೆ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಜಾಸ್ತಿ ಮುಂದುವರಿಲಿ ಅಂತ ಕೃಷ್ಣನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಪ್ರಭುಪಾದರ ಒಂದು ನನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲದಾಗಿ ನನ್ನ ಹೆಸರು ವರಪ್ರಸಾದ್. ನಾನು ಇಲ್ಲೇ ರಾಯಚೂರು ಲೋಕಲಲ್ಲಿ ಇರ್ತೀವಿ. ನಾನು ಇಸ್ಕಾನಿಗೆ ಜಾಯ್ನ್ ಆಗಿ ಸುಮಾರು 3 ವರ್ಷ ಮೇಲೆ ಆಯಿತು. ಆದರೆ ನಡುವೆ ರೆಗ್ಯುಲರಾಗಿ ಬರೋಕ್ಕಾಗಲಿಲ್ಲ. ಯಾಕಂದರೆ ಮನಸ್ಸು ಚಂಚಲವಾಗಿತ್ತು. ಹೊರಗಡೆ ಸಂಘ ಇನ್ನು ಅದೇ ರೀತಿ ಕಂಟಿನ್ಯೂ ಆಗ್ತಿತ್ತು. ಮನೆಯಲ್ಲಿ ಸಹ ಸ್ವಲ್ಪ ವಿರೋಧ ಮಾಡ್ತಾಯಿದ್ರು. ಇಸ್ಕಾನಿಗೆ ಹೋಗಬೇಡ, ಅಲ್ಲೆಲ್ಲ ಮತ್ತೆ ಹೋದರೆ ಆ ಕಡೆ ಹೋದ ಮನೆಗೆ ಬರೋಂಗಿಲ್ಲ, ಲೇಟ್ ಆಗುತ್ತೆ, ಆ ಕಡೆ ಅಲ್ಲೇ ಗುಡಿಯಲ್ಲಿ ಇರ್ತಾರೆ, ಆ ರೀತಿ ಎಲ್ಲ ಆಲೋಚನೆ ಮಾಡ್ತಿದ್ರು. ಆದರೆ ಇಲ್ಲಿ ಬಂದು ನಿರಂತರವಾಗಿ ಜಪ ಮಾಡ್ತಾ, ಭಗವದ್ಗೀತಾ ಬುಕ್ ರೀಡಿಂಗ್ ಓದ್ತಾ, ಭಕ್ತರ ಸಂಘದಲ್ಲಿ ಇಲ್ಲಿ ಟೆಂಪಲಲ್ಲಿ ಯಾವುದೇ ಸೇವೆ ಆಗಿರೋದು, ಗೋಶಾಲೆ ಆಗಲಿ, ಹೊರಗಡೆ ಅನ್ನಪ್ರಸಾದ ವಿತರಣೆ ಆಗಲಿ, ಇನ್ನು ಇತರೆ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡ್ತಾ ಹೋದಂಗೆಲ್ಲ ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಬರ್ತಾ ಮನೆಯಲ್ಲಿ ಕೂಡ ಇಲ್ಲ ಪರವಾಗಿಲ್ಲ ಹೋಗು, ಅದೇ ರೀತಿ ಹೊರಗಿನ ಶಿಕ್ಷಣ ಮತ್ತು ಕಂಟಿನ್ಯೂ ಮಾಡು, ದೇವಸ್ಥಾನಕ್ಕೆ ಮತ್ತು ಭೇಟಿ ನೀಡು, ಎರಡೂ ಬ್ಯಾಲೆನ್ಸ್ ಮಾಡೋ ಆ ಥರ ಸ್ವಲ್ಪ ವಿರೋಧ ಕಡಿಮೆ ಆಯಿತು. ಅದರಿಂದ ನನಗೆ ಪ್ರತಿ ತಿಂಗಳಲ್ಲಿ 4 ಭಾನುವಾರ ಇದ್ದ 3 ಭಾನುವಾರ ಅಂತೂ ಕಂಪಲ್ಸರಿ ಅಟೆಂಡ್ ಆಗ್ತೀನಿ. ನಡುವ ಏನಾದರೂ ಮನೆಯಲ್ಲಿ ಬೇರೆ ಕೆಲಸ ಇದ್ದರೆ ಆಗೋದಿಲ್ಲ, ಇಲ್ಲಾಂದರೆ ಪ್ರತಿ ವಾರ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಇಲ್ಲಿ ಭಕ್ತರ ಸಂಘದಿಂದ ನಾವು ಕಲ್ತಿದ್ದು ಏನಪ್ಪ ಅಂದರೆ, ಹೊರಗಿನ ಶಿಕ್ಷಣಕ್ಕೂ ಇಲ್ಲಿನ ವೈದಿಕ ಶಿಕ್ಷಣಕ್ಕೂ ಭಾಳ ವ್ಯತ್ಯಾಸ ಇದೆ. ಹೊರಗಿನ ಶಿಕ್ಷಣ ಓನ್ಲಿ ಬರೀ ಓದು ದುಡಿ
ಏನೋ ಬೇರೆ ಅಲ್ಲಿ ಜಾಗ ತಗೋ ಸೆಟ್ಲಾಗು ಇದೇ ಹೊರಗಡೆ ಹೇಳುವಂಥದ್ದು ಇದೆ. ಆದರೆ ಇಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಇತಿಹಾಸ ಎಲ್ಲ ನಾವು ತಿಳ್ಕೊಂಡು ಅದನ್ನು ಪಾಲನೆ ಮಾಡೋದ್ರಿಂದ ನಮಗೂ ಆನಂದವಾಗುತ್ತೆ. ಅದರಿಂದ ನಾವು ಬೇರೆಯವರಿಗೆ ನಮ್ಮ ಫ್ರೆಂಡ್ಸ್ ಬೇರೆಯವ್ರು ಯಾರನ್ನು ಆಗಿರ್ಬೋದು, ಅವ್ರು ಇನ್ನೂ ಇಲ್ಲಿ ಇಸ್ಕಾನಿಗೆ ಬರ್ತಾಯಿಲ್ಲ, ಆದರೂ ಇಸ್ಕಾನ್ ಅಂತ ಗೊತ್ತು ಅವರಿಗೆ. ಇಲ್ಲಿ ಏನು ನಡೀತಾ ಇದೆ, ಏನು ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರಂದು ಏನೋ ಅಂತ ಗೊತ್ತಿಲ್ಲ. ಆದಷ್ಟು ಅವ್ರನ್ನೂ ಕರೆತರುವ ಪ್ರಯತ್ನ ಮಾಡ್ತೀವಂತ ನಾನು ಹೇಳಕ್ಕೆ ಬಯಸ್ತೀನಿ. ಹರೇ ಕೃಷ್ಣ. ನನ್ನ ಹೆಸರು ರಾಹುಲ್ ಅಂತೇಳಿ. ನಾನು ರೀಸೆಂಟಾಗಿ ದೀಕ್ಷಾಗುಣ ಆಗಿದೆ. ಹೆಸರು ಬಂದುಬಿಟ್ಟು ರಾಧಾಪ್ರಾಣ ವಿನೋದ ದಾಸ್ ಅಂತೇಳಿ. ನಾನು ಸುಮಾರು 5 ವರ್ಷದಿಂದ ಈ ಇಸ್ಕಾನ್ ಟೆಂಪಲಲ್ಲಿ ಬರ್ತಾಯಿರ್ತೀನಿ. ನನ್ನ ಸೇವೆ ಬಂದುಬಿಟ್ಟು ಟೆಂಪಲಲ್ಲಿ ಗೋಶಾಲದಲ್ಲಿ ನಿತ್ಯ ಸೇವೆ ಅಂತೇಳಿ ಒಂದಿದೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಟೆಂಪಲಲ್ಲಿ ಪ್ರತಿದಿನ ಮಂಗಳಾರತಿ ಬರ್ತಾಯಿರ್ತೀನಿ. ನಾನು ಪ್ರಭುಪಾದ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಪ್ರಭುಪಾದ ಹೇಳಿರೋದನ್ನು ಫಾಲೋ ಮಾಡ್ತಾಯಿದ್ದೀನಿ. ಬಟ್ ಆದರೆ ಎಷ್ಟೋ ವರ್ಷಗಳಿಂದ ಸೇವೆ ನಾನು ಮಾಡ್ತಾಯಿಲ್ಲ, ಅದು ಪ್ರಭುಪಾದ ಭಗವಂತ ಮಾಡಿಸ್ಕೊತಾ ಇದ್ದಾನೆ. ಅದೇ ರೀತಿ ನಾನು ಇಲ್ಲಿ ಬಂದು ಕಲ್ತ್ಕೊಂಡಿರೋದು ಭಗವದ್ಗೀತೆ ಬಗ್ಗೆ ಜ್ಞಾನವನ್ನು ಭಾಳ ತಿಳ್ಕೊಂಡಿದ್ದೀನಿ. ಟೆಂಪಲಲ್ಲಿರೋ ಚೈತನ್ಯ ಪ್ರಭು ಆಗಲಿ, ನಮ್ಮ ಟೆಂಪಲ್ ಸಾರಥಿ ಪ್ರಭು ಆಗಲಿ, ಅವರು ಭಾಳಷ್ಟು ಕಲಿಸಿದ್ದಾರೆ. ಭಕ್ತಿಯಲ್ಲಿ ಏನು ನನಗೆ ತಿಳಿದಷ್ಟು ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ಆದರೆ ಅವ್ರ ಕಡೆ ಅವ್ರ ಮಾರ್ಗದರ್ಶನದಿಂದ ನಾನು ಎಷ್ಟೋ ಕಲ್ತಿದ್ದೀನಿ. ಅದೇ ರೀತಿ ಹೊರಗಡೆ ಜನ್ಮಾಷ್ಟಮಿ ಆಗಲಿ, ಫಂಡ್ ಕಲೆಕ್ಷನ್ ಆಗಲಿ ಮಾಡ್ತಾಯಿದ್ದೀನಿ. ಮತ್ತು ಈ ರೀಸೆಂಟಾಗಿ ಸ್ವಲ್ಪ ಕ್ಲಾಸ್ ತೊಗೊತಾ ಇದ್ದೀನಿ. ಒಂದು ಗುಡಿಯಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತು ಬಂದುಬಿಟ್ಟು ನಾನು ಸುಮಾರು 5 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಸೇವೆ ಮಾಡಬೇಕು. ಟೆಂಪಲ್ ಕಡೆಯಿಂದ ಇನ್ನು ಬೇರೆಯವ್ರಿಗೆ ಇದು ಉಪದೇಶವನ್ನು ಪ್ರತಿಯೊಬ್ಬರಿಗೆ ನೀಡಬೇಕಂತೇಳಿ ನನ್ನ ಕಡೆಯಿಂದ, ಪ್ರಭುಪಾದ ಕಡೆಯಿಂದ ನಾನು ಹೇಳೋಕ್ಕೆ 2 ಮಾತುಗಳನ್ನು ಇಚ್ಛಿಸ್ತೀನಿ. ಹರೇ ಕೃಷ್ಣ. हरे कृष्णा। मेरा नाम शांति रॉय, हम वेस्ट बंगाल से है और अभी फ़िलहाल रायचूर में है। हम पिछले इधर 7 मंथ से इस इस्कॉन टेम्पल से जुड़ा हुआ है। हम इस टेम्पल में गौ सेवा करते हैं या कुछ भी सेवा करने में, जैसे भी जब जो भी सेवा हो, हमें जो भगवान का सेवा करने में बहुत अच्छा लगता है। जैसे कि अभी फ़िलहाल गौ सेवा कर रहे हैं, गौ सेवा भी बहुत अच्छा लगता है। कुछ भी सेवा मिले भगवान का जो करने में बहुत मन में छोटे से बोल कर रही वही इच्छा है कि भगवान का सेवा करके अपने जीवन को धन्य बना सके। इसी मकसद में हम मंदिर में आए और मंदिर से अभी मंदिर में है, मंदिर से जुड़ा हुआ है। अभी जपा करते हुए मन में जो ये भौतिक जो एक आशा इच्छा होते हैं, इससे और थोड़ा बहुत सारा जो टेंशन दूसरा क्या भी बोल सकते हैं, लेकिन अभी वो सब में से जो मन भटकता रहता है उससे थोड़ा बहुत आसक्ति मिलता है और बहुत मन को अच्छा लगता है जप करने में, भगवान का नाम स्मरण करने में। और दूसरा कुछ भी जो बाहर का एक दूसरा टेंशन रहता है, भावना रहता है, वो सब को हटा के भगवान का भावना में मन को स्थिर हो जाता है। और इससे क्या होता है, मन कि हम पूरा जीवन में धन्य हो गए, हमें दूसरा कुछ भी नहीं चाहिए, भगवान का ठीक से सेवा कर पाए, भगवान का नाम कर पाए, तो इससे हमारा जीवन धन्य होगा। ಹರೇ ಕೃಷ್ಣ ಪ್ರಭು. ನಾನು ಶಾಲೆ ಓದಿಲ್ಲ ಪ್ರಭು, ನನಗೆ ಭಗವದ್ಗೀತೆ ಓದಕ್ಕೆ ಬರಲ್ಲ. ಇಲ್ಲಿ ಬಂದು ನನಗೆ ಸ್ವಲ್ಪ ಅರ್ಥ ಆಯಿತು, ಕೃಷ್ಣಯ್ಯ ಅನ್ನೋದು ಏನು ಅನ್ನೋದು ನನಗೆ ಅರ್ಥ ಆಯಿತು. ಇವಾಗ ಎಲ್ಲರಿಗೂ ಹೇಳ್ತೀನಿ ಪ್ರಭು, ಕೃಷ್ಣ ಧ್ಯಾನ ಮಾಡಬೇಕು, ನಾನು ಮಾಡ್ತೀನಿ, ಅವ್ರಿಗೂ ಹೇಳ್ತೀನಿ ಪ್ರಭು. ಊರಾಗ ಕ್ಲಾಸಿಗೆ ಅಟೆಂಡ್ ಆಗ್ತೀನಿ, ಇಲ್ಲಿಗೆ ಬರ್ತೀನಿ ಪ್ರಭು. ಇಲ್ಲಿಗೆ ಬಂದಾಗ ನನ್ನ ಜೀವ ಶಾಂತಿ ఇರುತ್ತೆ ప్రభు. ఆಯ್ತು ప్రభు. హరే కృష్ణ ప్రభు. నా పేరు అనంతలీల యశమతి దేవదాసి. నేను భీమేశ్వర ప్రభు నాకు ఈ టెంపుల్కి ఇది చేసినాడు. నాకు
2 ఏళ్ళు ఒక్క దినం తప్పనట్టు తొలుకొని ఇచ్చిండు. ఆ మీద నేను గుంజల నుంచి 8 ఏళ్ళ నేను అట్లా సండే తప్పనట్టు వస్తా. నేను 5 ఏళ్ళ ఒక్క దినం తప్పనట్ట 2 గంటలకు లేచి దినము రోజు 35 మాలలు చేస్తాను నేను. నాకు కృష్ణుడు అంటే అంత ఇష్టము, చాలా 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 ఇష్టము. నాకు జపం చేయాలంటే అంత ఇష్టం. నాకు దినము పొద్దున మాసారి స్నానం చేసి 2 మాటలు పూజ చేస్తాను. నాకు కృష్ణుడు అంటే అంత ఇష్టము, చాలా ఇష్టం. నాకు ఎక్కడ యాత్ర పెట్టి నేను పోవాలని ఇష్టం. నాకు అంత ಇಷ್ಟಂ ಶಾಲಾ. ಹರೇ ಕೃಷ್ಣ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಇಲ್ಲೇ ಡಿಸ್ಕಂಪಲ್ ಆದಂತ ಗೊತ್ತೇ ಇಲ್ಲ ನಮ್ಗೆ. 5 ವರ್ಷಲಿದ್ದ ಬರ್ಲಕತ್ತೀವಿ ಇಲ್ಲಿಗೆ. ಎಷ್ಟು ಪೂಜೆ, ಸತ್ಯನಾರಾಯಣ ಪೂಜೆ, ವರಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ವಿ. ಯಾವ ಪೂಜೆ ಮಾಡಿದ್ರೆ ನಮಗೆ ನೆಮ್ಮದಿ ಶಾಂತಿ ಅಂಬೋದು ಗೊತ್ತೇ ಆಗಲಿಲ್ಲ. ಇಲ್ಲಿ ಕೃಷ್ಣ ಗುಡಿಗೆ ಬಂದಮೇಲೆ ನಮಗೆ ಭಾಳ ನೆಮ್ಮದಿ ಶಾಂತಿ, ಭಾಳ ಸಂತೋಷ ಆಗ್ಯದ. ಆರೋಗ್ಯನೂ ಇದಾಕತ್ತದ, ಭಾಳ ಇಷ್ಟ ಆಕತ್ತದ. ಆ ಸಂಡೇ ಬಂತಂದ್ರೆ ಯಾವಾಗಾದ್ರೂ ಇಲ್ಲಿಗೆ ಬರ್ಬೇಕು ಅನಿಸ್ತದ. ಏನು ಪ್ರೋಗ್ರಾಮ್ ಇರ್ತದ ಯಾವಾಗ ಬರ್ಬೇಕು ಅನಿಸ್ತದ. ಇಲ್ಲಿಗೆ ಭಾಳ ಸಂತೋಷ ಅನಿಸ್ತದೆ. ಜಪ ಮಾಡೋದು ಗೊತ್ತಿದ್ದಿಲ್ಲ. ನಮ್ಮ ರುದ್ರಾಕ್ಷ ಮಾಲ ಏನೋ ನಮ್ಮದು ಪರಮೇಶ್ವರದಷ್ಟೇ ಮಾಡ್ತೀವಿ. ಇವಾಗ ಹರೇ ಕೃಷ್ಣದ್ದು ಜಪ ಮಾಡೋದು ಗೊತ್ತಾಗ್ಯದ. ಅದು ಹರೇ ಕೃಷ್ಣ ಅಂತಾನೆ ಇರ್ತೀವಿ. ಅಂದಂಗೆಲ್ಲ ಸ್ವಲ್ಪ ನೆಮ್ಮದಿ ಶಾಂತಿ ಸಿಕ್ಕದ ನಮ್ಗೆ. ಇವಾಗ ಆ ಸಂಡೇ ಬಂತಂದ್ರೆ ಈಗ ನೋಟಿಪಲ್ಲದು ಯಾವಾಗ ಬೆಳಕರ್ದತ್ತ, ಯಾವಾಗ 7 ಗಂಟೆ 7:15 ಇಲ್ಲಿ ಟೆಂಪಲಲ್ಲಿ ಇರ್ತೀವಂತ ಆಸೆ ಆಗ್ತದೆ ನಮ್ಗೆ. ಇವರು ಆಜು ಬಾಜಲ್ಲಿ ಏನು ಬೆಳಗ್ಗೆ ಎದ್ದು ದಿನ ಎಲ್ಲಿಗೆ ಹೋಗ್ತೀರಿ ನೀವು? 7 ಗಂಟೆಗೆ 5 ಗಂಟೆಗೆಲ್ಲ ಮನೆಯಾಗ ಬಡ ಬಡ ಪೂಜೆ ಮಾಡಿ ಏನು ಅವಸರ, ಭಾರಿ ವಿಚಿತ್ರ ಅಂತ ಎಲ್ಲರೂ ಆಚಾರ ಹೋಗ್ತಾರೆ. ಅಂದರು ಅವ್ರು ಬರಕ್ಕೆ ಹೇಳಿದ್ರೆ ಬರಕ್ಕೆ ನೀವು ಅಷ್ಟು ದೂರ ಎಲ್ಲಿ ಹೋಗೋಣ ನಾವು ಅಂತ ಅವ್ರು ಅಂತಾರೆ. ಬರ್ಬೇಕಂತಂದು ಎಲ್ಲರಿಗೂ ಹೇಳ್ತೀನಿ ನಾನು ಅವ್ರಿಗೆ. ಆಯ್ತು ಟೈಮ್ ಸಿಕ್ಕಾಗ ನೋಡೋಣ, ಪ್ರೋಗ್ರಾಮ್ ಏನಾನು ಇದ್ದಾಗ ಬರ್ತೀವಿ ಅಂತಂದರು. ಭಾಳ ಈಗ 5 ವರ್ಷ ಆಯಿತು. ಸಂಡೇ ಬಂತಂದ್ರೆ ಇಲ್ಲೇ ಇರ್ಬೇಕು ಅನ್ನಿಸ್ತದೆ. ಬಂದು ನಮ್ಗೆ ಮನೆಯಾಗ ದೊಡ್ಡರಿಗೆ ಭಯಬೋದು ಸ್ವಲ್ಪ ಜಲ್ದಿ ಹೋಗ್ಬೇಕು ಅನ್ನಿಸ್ತದೆ. ಇಲ್ಲಾಂದರೆ ಭಾಳ ಸಂತೋಷ ಆಕತ್ತದ ಇಲ್ಲಿ ನಮ್ಗೆ. ಇಲ್ಲಿ ಮಂದಿ, ಇಲ್ಲಿ ವಾತಾವರಣ, ಇಲ್ಲಿ ಪ್ರಸಾದ ಕೊಡೋದು ಭಾರಿ ಮಹಿಮಾ ಅದ. ಕೃಷ್ಣ ಮಹಿಮಾ ಎಷ್ಟು ಲೀಲೆ ಕೃಷ್ಣಂದು. ಇಡೀ ಜಗತ್ತಿನಾಗ ಎಷ್ಟು ಕೋಟಿ ದೇವರಿದ್ರೆ ಕೃಷ್ಣ ಲೀಲೆ ಮುಂದೆ ಯಾವ ದೇವ್ರದ್ದು ಇಷ್ಟು ಮಹಿಮಾ ಸಾಧ್ಯ ಇಲ್ಲ ಇರೋಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಶ್ರೀನಿವಾಸ್, 9th ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಲಿಟಲ್ ಶ್ಯಾಮ ಗುರುಕುಲ್ ಟೆಂಪಲ್. ನಾವು ಲಿಟಲ್ ಶ್ಯಾಮ ಗುರುಕುಲಲ್ಲಿ ಶ್ಲೋಕಾಸ್, ಭಜನ್ಸ್, ಕೀರ್ತನ್, ಇನ್ಸ್ಟ್ರೂಮೆಂಟ್ ಪ್ರಾಕ್ಟೀಸ್ ಮಾಡ್ತೀವಿ. ಹರೇ ಕೃಷ್ಣ. ನನ್ನ ಹೆಸರು ವಿನಯ್ ಕೃಷ್ಣ. 4th ಕ್ಲಾಸಲ್ಲಿ ಓದ್ತಿದ್ದೆ. ಟೆಂಪಲಲ್ಲಿ ಆಕಳ ಇಷ್ಟ. ಲಿಟಲ್ ಶ್ಯಾಮ ಗುರುಕುಲಲ್ಲಿ ಭಜನ್ಸ್, ಶ್ಲೋಕಾಸ್, ಇನ್ಸ್ಟ್ರೂಮೆಂಟ್ಸ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಕಲಿತೆ. ಹರೇ ಕೃಷ್ಣ. ನನ್ನ ಹೆಸರು ಹರಿಪ್ರಿಯ. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ಲಿಟಲ್ ಶ್ಯಾಮ ಗುರುಕುಲಲ್ಲಿ ಶ್ಲೋಕಾಸ್, ಭಜನ್ಸ್, ಆ್ಯಕ್ಟಿವಿಟೀಸ್, ಸ್ಟೋರೀಸ್, ಇನ್ಸ್ಟ್ರೂಮೆಂಟ್ಸ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಕಲಿಸ್ಕೊಡ್ತಾರೆ. ಹರೇ ಕೃಷ್ಣ. ಟೆಂಪಲಿಗೆ ಬಂದಾಗ ನನಗೆ ಗೋಗಳು ಇಷ್ಟ ಆಗುತ್ತೆ. ಹರೇ ಕೃಷ್ಣ. ನನ್ನ ಹೆಸರು ಯಶೋಧ. ನಾನು 7th ಕ್ಲಾಸಲ್ಲಿ ಓದಕತ್ತೀನಿ. ಕೃಷ್ಣ ಪ್ರಭು. ನನ್ನ ಹೆಸರು ಅನನ್ಯ. ನಾನು 5th ಸ್ಟ್ಯಾಂಡರ್ಡ್ ಓದಕತ್ತೀನಿ. ನನ್ನ ಗುರುಕುಲ್ನಲ್ಲಿ ನಾನು ಶ್ಲೋಕಸ್, ಭಜನ್ಸ್, ಇನ್ಸ್ಟ್ರೂಮೆಂಟ್ಸ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲ್ಕೊಂತೀವಿ ಪ್ರಭು. ನಾನು ಎವ್ರಿ ಸಂಡೇ ಟೆಂಪಲ್ಗೆ ಬರ್ತೀನಿ ಪ್ರಭು. ನನಗಿಷ್ಟ, ನನಗೆ ಗೋಗಳು ಇಷ್ಟ ಪ್ರಭು. ಪ್ರಭುಜಿ. ನನ್ನ ಹೆಸರು ವಿಖ್ಯಾತ್. ನಾನು 4th ಸ್ಟ್ಯಾಂಡರ್ಡ್ನಲ್ಲಿ ಓದ್ತೀನಿ. ಗುರುಕುಲ್ ಟೆಂಪಲಲ್ಲಿ ಎವ್ರಿ ಸಂಡೇ ಬರ್ತೀನಿ ಪ್ರಭುಜಿ. ನನಗೆ ಟೆಂಪಲ್ನಲ್ಲಿ ಗೋಗಳು ಇಷ್ಟ. ಹರೇ ಕೃಷ್ಣ. ಸರಿ ನಾಗರತ್ನ. ನಾನು 4th ಕ್ಲಾಸಲ್ಲಿ ಓದುತ್ತಿದ್ದೇನೆ. ಪ್ರಭುಜಿ. ನನ್ನ ಹೆಸರು ರಮೇಶ. ನಾನು 5th ಸ್ಟ್ಯಾಂಡರ್ಡ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ನನ್ನ ಹೆಸರು ಈಶ್ವರಿ. ನಾನು 7ನೇ ಕ್ಲಾಸ್ ಓದ್ತಿದ್ದೀನಿ. ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಸಂಜಯ ಉವಾಚ
दुष्वादु पाण्डवानीकं व्योढं दुर्योधनस्तदा आचार्यम् उपसंगम्य राजा वचनमब्रवीत् पश्येतं पाण्डुपुत्राणाम् आचार्यं मतिं च मुन् व्योढं द्रुपदपुत्रेण तव शिष्येण धीमता अत्र शूरा महेश्वासः भीमार्जुनसमायुधि यो योद्धानो विराटस्य द्रुपदस्य महारथः दुष्टकेतुश्चेकितानः काशीराजस्य वीर्यवान् पुरुजित् कुन्तिभोजस्य शैब्यस्य नरपुङ्गवः